ನಮಸ್ಕಾರ, ನಾನು ಕೆಜೆ ಹಳ್ಳಿ ಸುರೇಶ್. ಖಾರ ಪ್ರಶ್ನೆ ನೇರ ಉತ್ತರ, ಇದು ಮಂಥನ. ಪ್ರಸ್ತುತ ನಮ್ಮ ಸಮಾಜದಲ್ಲಿ ಮತ್ತು ಎಸ್ಪೆಷಲಿ ಕರ್ನಾಟಕದಲ್ಲಿ ಒಂದು ವಿದ್ಯಮಾನ ನಡೀತು. ಅದು ಇಬ್ಬರು ಪತ್ರಕರ್ತರ ವಿರುದ್ಧ ವಿಧಾನಸಭೆ ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಿರುವಂಥದ್ದು, 10,000 ದಂಡ ಮತ್ತು 1 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿರುವ ಬಗ್ಗೆ. ಈ ಬಗ್ಗೆ ಸಮಾಜದಲ್ಲಿ ಪತ್ರಕರ್ತರ ಹಕ್ಕನ್ನು ಕಸಿಯುವಂಥ ಪ್ರಯತ್ನ ಇದಾಗಬಾರ್ದು ಅನ್ನುವಂಥದ್ದು ಪರ ವಿರೋಧ ಚರ್ಚೆಗಳು ನಡೀತಿದ್ದಾವೆ. ಇವೆಲ್ಲವುಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಸ್ವತಃ ಏನು ಶಿಕ್ಷೆಗೆ ಗುರಿಯಾಗಿರುವಂತಹ ಮತ್ತು ಈ ಥರದ ಹಿನ್ನೆಲೆಯಲ್ಲಿ ಮುಕ್ತವಾಗಿ ಮಾತಾಡುವಂಥ ಅನಿಲ್ ರಾಜ್ ಅವರು ಬಂದಿದ್ದಾರೆ. ಅನಿಲ್ ರಾಜ್ ಅವರು ಯಲಹಂಕ ವಾಯ್ಸ್ ಪತ್ರಿಕೆಯ ಸಂಪಾದಕರು. ಈಗ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಅನಿಲ್ ರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ನಾನು ತಾವು ಇಲ್ಲಿ ಕರೆಸಿದ್ದಕ್ಕೆ ತಮ್ಮ ವಾಹಿನಿಗೊಂದು ಕೃತಜ್ಞತೆ ಸಲ್ಲಿಸಬೇಕು. ಅದಕ್ಕೋಸ್ಕರ ಮಯೂರ ಜನಪ್ರಿಯ ವಾಹಿನಿಗೆ ಮೊದಲನೇದು ನಂದು ನಮಸ್ತೆ. ಮತ್ತು ನನ್ನ ಬೆನ್ನಿಂದೆ ನಿಂತು ಒಂದು ಪ್ರವಾಹ ಎದ್ದಿತ್ತು, ಅದಕ್ಕೆ ನನ್ನ ಇಡೀ ಪತ್ರಿಕಾ ಕುಟುಂಬ ಅಂದರೆ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸ್ಟೇಟುಗಳಲ್ಲೂ ನನ್ನ ಬೆನ್ನಿಂದೆ ನಿಂತು, ನಮ್ಮ ರವಿ ಬೆಳಗೆರೆ ಅಣ್ಣನವರ ಬೆನ್ನಿಂದೆ ನಿಂತು ನಮ್ಮನ್ನು ಕಾಪಾಡಿದ್ದೀರಿ. ಎಲ್ಲ ಹೋರಾಟಗಾರರು, ಸಂಘ ಸಂಸ್ಥೆಗಳವ್ರಿಗೆ ನನ್ನ ನಮಸ್ತೆ ಮೊದಲನೇದು. ಎಸ್, ನನ್ನ ನೇರವಾದ ಪ್ರಶ್ನೆ, ಮಾಧ್ಯಮಗಳು ಮತ್ತು ಪತ್ರಕರ್ತರು ಸಮಾಜಕ್ಕೆ ಯಾಕೆ ಬೇಕು? ಸಮಾಜಕ್ಕೆ ಒಂಕು ಡೊಂಕುಗಳನ್ನು ತಿದ್ದಕ್ಕೆ ಬೇಕೇ ಬೇಕು. ಇಲ್ಲ ಅಂದರೆ ಇಲ್ಲಿ ಯಾರು ಒಂದು ಆ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತೋರು ಯಾರಿರ್ತಾರೆ? ಇವ್ರಿಗೆಲ್ಲ ಕಡಿವಾಣ ಹಾಕೋರು ಯಾರಿರ್ತಾರೆ? ಇವಾಗ ಇಷ್ಟೆಲ್ಲ ಇದ್ದುಕೊಂಡು ಇವತ್ತು ಮಾಧ್ಯಮದವ್ರ ಮೇಲೆ, ಪತ್ರಕರ್ತರ ಮೇಲೆ ಟಾರ್ಗೆಟು ಯಾರು? ಭ್ರಷ್ಟಾಚಾರಿಗಳು. ಆ ಭ್ರಷ್ಟಾಚಾರಿಗಳು ಇವತ್ತು ಮಾಧ್ಯಮದವರು, ಪತ್ರಕರ್ತರು ಏನಾದರೂ ಇಲ್ಲ ಅಂದಿದ್ದಿದ್ರೆ ಇವತ್ತು ಈ ದೇಶನೇ ಮಾರಾಕ್ಬಿಟ್ರು. ಹಾಗಿದ್ರೆ ಮಾಧ್ಯಮಗಳು ಮತ್ತು ಪತ್ರಕರ್ತರು ಇಲ್ದಿದ್ರೆ ಭ್ರಷ್ಟಾಚಾರ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಜಾಸ್ತಿ ಅಲ್ಲ, ಗಗನಕ್ಕೆ ಏರ್ಬಿಡ್ತಾ ಇತ್ತು. ಇವತ್ತು ಪತ್ರಕರ್ತರು, ಮಾಧ್ಯಮದವರು ಅನ್ನೋದಕ್ಕಿಂತ ಒಬ್ಬ ನಿಜವಾದ ಹೋರಾಟಗಾರರು ಅಂತ ನಾನು ಹೇಳ್ತೀನಿ. ಇವತ್ತು ಅವರ ಪ್ರಾಣನ ತ್ಯಾಗ ಮಾಡಿ ಮಕ್ಕಳು ಮರಿನ ನೆಮ್ಮದಿ ಹಾಳು ಮಾಡಿಕೊಂಡು ಇವತ್ತು ಹೋರಾಟ ಮಾಡಿಕೊಂಡು ಇವತ್ತು ಯಾವ ಪತ್ರಕರ್ತರು ತಾನೇ ನೆಮ್ಮದಿಗವ್ರೆ ಅಂದ್ಕೊಂಡಿದ್ದೀರಿ? ಹಾಗಿದ್ರೆ ಪತ್ರಕರ್ತರ ಬದುಕು ಒಂದು ರೀತಿ ಹೋರಾಟದ ಬದುಕು. ಹೋರಾಟದ ಬದುಕು. ಯಾವ ಟೈಮಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಯಾವ ಒಂದು ಕತ್ತಿ ಮೇಲೆ ನಡೀತಾ ಇದ್ದಾರೆ, ಯಾವ ಕ್ಷಣದಲ್ಲಿ ಏನಾಗ್ತದೋ ಗೊತ್ತಿಲ್ಲ. ಯಾಕೆ ಪತ್ರಕರ್ತರಿಗೆ ಅಷ್ಟೊಂದು ಬೆದರಿಕೆಗಳು, ಜೀವಕ್ಕೆ ತೊಂದರೆ ಆಗುವಂತಹ ಘಟನೆಗಳು ಸಂಭವಿಸ್ತವೆ? ಇವ್ರು ಬಣ್ಣ ಬಯಲು ಮಾಡ್ತಾರಲ್ಲ, ಈ ಭ್ರಷ್ಟರು ಬಣ್ಣ ಬಯಲು ಮಾಡ್ತಾರಲ್ಲ, ಅದಕ್ಕೆ ಭಯ. ಫಸ್ಟ್ ಭಯ ಪಡೋದೇ ಪತ್ರಕರ್ತರಿಗೆ, ಮಾಧ್ಯಮದವ್ರಿಗೆ. ಈಗ ನಿಮ್ಮ ಮೇಲೆ ಹಕ್ಕುಚ್ಯುತಿ ಮಂಡನೆಯಾಗಿದೆ ಸದನದಲ್ಲಿ. ರವಿ ಬೆಳಗೆರೆ ಮತ್ತು ಅನಿಲ್ ರಾಜ್, ನಿಮ್ಮ ಮೇಲೆ ಯಾಕಾಯ್ತು? ನೀವು ಏನು ಮಾಡಿದ್ರಿ ಅಂಥದ್ದು? ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ನಾನು ಹುಟ್ಟು ಹೋರಾಟಗಾರ. ಬಡವರ ಪರ, ದಲಿತರ ಪರ, ಅನ್ಯಾಯವಾದ ಅವರ ಪರ, ಭ್ರಷ್ಟರ ವಿರುದ್ಧ ನಾನು ಧ್ವನಿ ಎತ್ತಿದ್ದೆ ಮೊದಲನೇದು ನನ್ನ ತಪ್ಪು ಅಂತ ಅವ್ರು ತಿಳ್ಕೊಂಡವ್ರೆ. ನನಗೆ ಅದರಲ್ಲಿ ತೃಪ್ತಿ ಇದೆ. ನಾನು ಹುಟ್ಟು ಹೋರಾಟಗಾರ. ನಾನು ಯಾರ ವಿರುದ್ಧ ಧ್ವನಿ ಎತ್ತಿದ್ರಿ? ಭ್ರಷ್ಟರ ವಿರುದ್ಧ. ಈಗ ಮುಖ್ಯವಾಗಿ ನೀವು ನಿಮ್ಮ ಯಲಹಂಕ ವಾಯ್ಸ್ ಪತ್ರಿಕೆಯಲ್ಲಿ ಯಾರ ಬಗ್ಗೆ ಬರೆದ್ರಿ? ಏನಾಯಿತು? ಯಾವ ಪ್ರಕರಣದ ಆಧಾರದ ಮೇಲೆ, ಯಾವ ವಿಷಯದ ಆಧಾರದ ಮೇಲೆ ನಿಮ್ಮ ಮೇಲೆ ಶಿಕ್ಷೆ ಗುರಿಪಡಿಸುವಂಥದ್ದು ಏನು ವಿಚಾರ? ನಾನು ಯಲಹಂಕ ವಾಯ್ಸ್ ಪತ್ರಿಕೆ ಮಾಡಿದ್ದು ಒಂದು ಹೋರಾಟಕ್ಕೋಸ್ಕರ ಹೊರತು ನಾನು ಶೋಕಿಂಗ್ ಮಾಡಿದವನಲ್ಲ. ಈ ಪತ್ರಿಕೆಯಿಂದ ಸಾಕಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ. ನನ್ನ ಸ್ವಂತ ರಿಸಿಕ್ ತಗೊಂಡು ನಾನು ಎಷ್ಟೋ ಜನಕ್ಕೆ ಬಡವರ ಪರವಾಗಿ ನಿಂತು ನ್ಯಾಯ ಕೊಡಿಸಿದ್ದೀನಿ. ಅದಕ್ಕೆ ಉದಾಹರಣೆಗಳು ಇದೆ. ಇವತ್ತು ನೀವು ಸಮಾಜನ ಕೇಳ್ಬೋದು, ಪಬ್ಲಿಕ್ ವಾಯ್ಸ್ನ ಬಿಟ್ಟು ಕೇಳ್ಬೋದು. ನೀವು ಕೆಲವು ರಾಜಕಾರಣಿಗಳು ಹಿಂದೆ ಹೇಗಿದ್ರು, 2008ರಿಂದ ಹೀಗೆ ಹೇಗಿದ್ದಾರೆ, ಅವ್ರ ಹಿಂಬಾಲಕರಾಗಿದ್ದಾರೆ. ಎಷ್ಟು ಅನ್ಯಾಯಗಳು ನಡೀತಾ ಇದೆ ನಮ್ಮ ಉತ್ತರ ತಾಲೂಕಲ್ಲಿ, ನಮ್ಮ ಯಲಹಂಕ ಕ್ಷೇತ್ರದಲ್ಲಿ. ಇದ್ರ ಬಗ್ಗೆ ಏನೇನು ಅಂದ್ಬಿಟ್ಟು ನನಗೆ ಮುಕ್ತವಾಗಿ ದಾಖಲಾತಿಗಳು ಸಮೇತ ಇದ್ದಾರೆ. ಇವ್ರ ಹಿಂದೆ ಇದ್ದವ್ರು ಯಾರ್ಯಾರು ಏನೇನು ಮಾಡಿದ್ದಾರೆ, ಹಿಂದೆ 2007ರಲ್ಲಿ 8ರಲ್ಲಿ ಇವರು ಏನಾಗಿದ್ರು,
ಇವತ್ತು ಯಾವ ರೀತಿ ಕರೋಡ್ಪತಿಗಳಾದರು, ಇವತ್ತು ಎಷ್ಟು ಜನ ರೈತರನ್ನ, ದಲಿತರನ್ನ, ಹಿಂದುಳಿದವ್ರನ್ನ ಅವರು ಜಮೀನುಗಳ ಬಗ್ಗೆ ಆಗಲಿ ಅವರು ನೆಮ್ಮದಿಗಿರಕ್ಕೆ ಯಾರನ್ನೂ ಬಿಡ್ತಿಲ್ಲ ಇವರು. ಯಾಕೆ ಅವ್ರ ಮೇಲೆ ಯಾಕೆ ಇವ್ರಿಗೆ ಅಷ್ಟೊಂದು ಸಿಟ್ಟು? ಆಸ್ತಿ, ಹಣ, ಆಸ್ತಿ ಮಾಡಬೇಕು, ಹಣ ಮಾಡಬೇಕು, ಆಮೇಲೆ ಅಧಿಕಾರದ ದಾಹ ಉಳಿಸ್ಕೊಬೇಕು. ಸೊ ಇವೆಲ್ಲದ್ರ ಬಗ್ಗೆ ನೀವು ದನಿ ಎತ್ತೋದಕ್ಕೆ ನಿಮಗೆ ಸಿಕ್ಕಂಥ ಬಹುಮಾನ 1 ವರ್ಷದ ಶಿಕ್ಷೆ, 10,000 ರೂಪಾಯಿ ದಂಡ. ಪತ್ರಕರ್ತರಿಗೋಸ್ಕರ, ಜನಕ್ಕೋಸ್ಕರ 1 ವರ್ಷ ಅಲ್ಲ, ನನ್ನ ನೇಣು ಹಾಕಿದ್ರು ನಾನು ಹಿಂದೆ ಸರಿಯಲ್ಲ. ನನ್ನ ಹೋರಾಟ ನಿರಂತರವಾಗಿರುತ್ತೆ. ಹಾಗಿದ್ರೆ ಹಿರಿಯ ಪತ್ರಕರ್ತ ರವಿ ಬೆಳಗೆರೆ ಮತ್ತು ನಿಮಗೆ ಸದನ ಸಮಿತಿ ಶಿಕ್ಷೆಗೆ ಶಿಫಾರಸು ಮಾಡಿ ಸದನದ ಸ್ಪೀಕರು ಶಿಕ್ಷೆಗೆ ಗುರಿಪಡಿಸಿರುವಂತಹ ಪ್ರಕ್ರಿಯೆ ಬಗ್ಗೆ ನೀವೇನು ಹೇಳ್ತೀರಿ? ಇದ್ರ ಬಗ್ಗೆ ಮೊದಲನೇ ಉತ್ತರ ಏನು ಅಂತ ಹೇಳಿದ್ರೆ, ಸ್ಪೀಕರ್ ಸಾಹೇಬರಿಗೆ, ಕೋಳಿವಾಡ ಸಾಹೇಬರಿಗೆ ಈ ಒಂದು ಏನು ಇವತ್ತು ಒಂದು ಹಕ್ಕುಚ್ಯುತಿಯಾಗಿದೆ, ವಿಧಾನಸೌಧಕ್ಕೂ ಪತ್ರಕರ್ತರಿಗೂ ಸಂಬಂಧ ಇಲ್ಲ. ಇದು ಯಾವಾಗ ನನಗೆ ನೋಟಿಸ್ ಬಂತು, ನಾನು ಹೋದೆ, 3-4 ಬಾರಿ ನನ್ನ ಕರೆದಿದ್ರು, ನಾನು ಅವರಿಗೆ ಗೌರವ ಕೊಟ್ಟು, ಯಾಕೆಂದರೆ ಕಾನೂನು ಅಂದರೆ ನನಗೆ ತಾಯಿ ಸಮಾನ, ಪತ್ರಿಕೆ ಅಂದರೆ ನನಗೆ ದೇವ್ರ ಸಮಾನ. ಆ ಒಂದು ದೃಷ್ಟಿಯಿಂದ ನಾನು ಹೋಗಿದ್ದಕ್ಕೆ ಅವರು ಎಲ್ಲ ಯಾವ್ಯಾವ ರೀತಿ ಉತ್ತರ ಕೇಳಿದ್ರು, ಆ ಉತ್ತರಕ್ಕೆಲ್ಲ ನಾನು ಪ್ರಶ್ನೆ ಕೇಳಿದ್ರು, ಅದಕ್ಕೆಲ್ಲ ಉತ್ತರ ಕೊಟ್ಟು ಬಂದ ನಂತರ ಎಲ್ಲೋ ಒಂದು ಕಡೆ ನನ್ನ ಆಪ್ತರಿದ್ದಾರೆ ಅಲ್ಲಿ ವಿಧಾನಸೌಧದಲ್ಲಿ, ಹಿರಿಯ ಅಧಿಕಾರಿಗಳಿದ್ದಾರೆ. ಯಾಕಪ್ಪ ಇಷ್ಟೊಂದು ಹೋರಾಟ ಮಾಡಿಕೊಂಡು ಇಷ್ಟೆಲ್ಲ ಇದು ಮಾಡಿಕೊಂಡು ನೀವು ಏನಕ್ಕೆ ಒಂದು ಕ್ಷಮಾಪಣೆ, ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ, ಯಾಕೆ ಕ್ಷಮಾಪಣೆ ಬೇಡಬಾರ್ದು ಅಂತ ಕೇಳಿದ್ರು. ನನ್ನ ಪತ್ರಿಕೆಯಿಂದ ನಾನು ಕ್ಷಮಾಪಣೆ ಕೇಳ್ದೋನಲ್ಲ, ನಾನು ಕೇಳೋದಿಲ್ಲ, ಜೀವಮಾನ ಪೂರ ನಾನು ಕ್ಷಮಾಪಣೆ ಬೇಡೋದನ್ನಲ್ಲ ನಾನು. ಯಾಕೆಂದರೆ ಪತ್ರಿಕೆಯಲ್ಲಿ ನನ್ನ ಹೋರಾಟದಲ್ಲಿ ನಾನು ಕ್ಷಮಾಪಣೆ ಬೇಡೋ ಅಂಥ ಕೆಲಸ ನಾನು ಮಾಡೋದಿಲ್ಲ, ನಾನು ಮಾಡಲೂ ಇಲ್ಲ ಇದುವರೆಗೂ. ಇವತ್ತು ಚಾಲೆಂಜ್ ಮಾಡ್ತೀನಿ. ಇವತ್ತು ನಾನು ಏನೇನೋ ಇವತ್ತು ಧ್ವನಿ ಎತ್ತಿದ್ದೀನಿ, ಇದೆಲ್ಲ ಸತ್ಯ. ಯಾರಾದರೂ ಒಬ್ಬರು ನಿಷ್ಠಾವಂತ ಅಧಿಕಾರಿಗಳಿಗೆ ವಹಿಸ್ಲಿ, ಇದು ನಾನು ದಾಖಲಾತಿಗಳ ಸಮೇತ ಕೊಡ್ತೀನಿ. ಯಾವುದಾದ್ರೂ ನಾನು ಸುಳ್ಳು, ನನ್ನ ಪತ್ರಿಕೆಯಲ್ಲಿ ಸುಳ್ಳು ಬರೆದಿರ್ಬೋದು, ಇಲ್ಲ ಸುಳ್ಳು ಸ್ಟೋರಿ ಮಾಡಿದ್ದು ಒಂದೇನಾದರೂ ತೆಗೆದುಕೊಟ್ರೆ ನಾನು ಗಲ್ಲಿಗೇರಿಸಿದ್ರು ನಾನು ಸಿದ್ಧವಾಗಿದ್ದೀನಿ. ಒಂದು. ಎರಡನೇದೇನು ಅಂದರೆ, ಇದು ಕೋಳಿವಾಡ ಸಾಹೇಬರಿಗೆ ನಾನು ತೊಗೊಂಡೋಗಿ 54 ಪೇಜ್ ಪುಟಗಳ ಸಮೇತ ತೊಗೊಂಡೋಗಿ ಕೊಟ್ಟೆ. ಸ್ವಾಮಿ, ಇದು ತಮಗೆ ಬರೋದಿಲ್ಲ, ಆಲ್ರೆಡಿ ಹೀಗೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ, ಕ್ರಿಮಿನಲ್ ಕೇಸು ಪತ್ರಿಕೆಯಲ್ಲಿ ಬರೆದಿದ್ದಕ್ಕೆ ಹಾಕಿದ್ದಾರೆ. ಅಲ್ಲಿ ಹಾಕಿದ ಮೇಲೆ ತಿರ್ಗಿ ಅದೇ ಕೇಸ್ನ ತಂದು ನಿಮಗೆ ಕೊಡೋಕ್ಕೆ ಬರೋದಿಲ್ಲ. ಒಂದು. ಎರಡನೇದೇನು ಅಂದರೆ, ನಿಮಗೆ ವಿಧಾನಸೌಧದ ಚೌಕಟ್ಟಿದೆಯಲ್ಲ, ಆ ಚೌಕಟ್ಟಲ್ಲಿ ಏನಾದರೂ ನಡೆದಿದ್ದರೆ ಮಾತ್ರ ತಮಗೆ ಅನ್ವಯಿಸುತ್ತೆ. ಇದೊಂದು ಸಮಿತಿ ಮಾಡ್ಕೊಂಡಿದ್ದೀರಿ, ಆ ಸಮಿತಿಯಲ್ಲಿ ನೀವು ಅಧ್ಯಕ್ಷರಾಗಿದ್ದರೆ, ಆವಾಗ ಇವತ್ತು ಸ್ಪೀಕರ್ ಆಗಿದ್ದೀರಿ, ನಿಮಗೆ ನೀವೇ ಎಲ್ಲ ಮಾಡ್ಕೊಳಕ್ಕೆ ಬರೋದಿಲ್ಲ. ವೈಯಕ್ತಿಕವಾಗಿ ಈ ವಿಷಯನ ತಗೊಳ್ಳಾಯ್ತು ಅನ್ನುವಂಥದ್ದು ಖಂಡಿತ ಜಿದ್ದು ನನ್ನ ಹೀಗೆ ನಮ್ಮ ಭಾಗಕ್ಕೆ ನಿಮ್ಮನ್ನ ಮತ್ತೆ ರವಿ ಬೆಳಗೆರೆನ ಯಾಕೆ ಟಾರ್ಗೆಟ್ ಮಾಡಲಾಯ್ತು? ನಾವು ಇದ್ದಿದ್ದಂಗೆ ನಾವು ಎದುರಿಗೆ ಮಾತಾಡ್ತೀವಲ್ಲ, ಇದ್ದಿದ್ದಂಗೆ ಹೇಳ್ತೀವಲ್ಲ. ಇವತ್ತು ರವಿ ಬೆಳಗೆರೆಯವರೇನಾದರೂ ಇವತ್ತು ನಮ್ಮ ಪತ್ರಿಕಾ ಕುಟುಂಬದಲ್ಲಿ, ನಾನು ಬೇರೆ ಬೇರೆ ಮಾಡಿ ಹೇಳ್ತಾ ಇಲ್ಲ, ಸಣ್ಣವರಾದರೂ ದೊಡ್ಡವರಾದರೂ ಪತ್ರಕರ್ತರು ನಾವೆಲ್ಲ ಅಣ್ತಮ್ಮಂದರೆ. ಇಡೀ ದೇಶದಲ್ಲಿ, ಇಡೀ ನಮ್ಮ ಕರ್ನಾಟಕ ಸ್ಟೇಟಲ್ಲಿರ್ಬೋದು, ಯಾವುದ್ಯಾವುದೋ ಒಂದು ಸ್ಟೇಟಲ್ಲಿ, ಎಲ್ಲ ಸ್ಟೇಟಲ್ಲೂ ನಾವೆಲ್ಲ ಒಂದೇ ಜಾತಿ. ನನಗೆ ಗೊತ್ತಿರೋದು, ರವಿ ಬೆಳಗೆರೆ ಅಣ್ಣವರು ಇವತ್ತೇನಾದರೂ ಅವತ್ತಿಂದ ಅವರು ಧ್ವನಿ ಎತ್ತಲಿಲ್ಲ ಅಂದಿದ್ದಿದ್ರೆ, ಇವತ್ತು ಇವರು ಬಣ್ಣಗಳನ್ನ ಬಯಲು ಮಾಡಲಿಲ್ಲ ಅಂದಿದ್ದಿದ್ರೆ, ದೊಡ್ಡ ದೊಡ್ಡ ವ್ಯಕ್ತಿಗಳದು, ಇವತ್ತು ಸಮಾಜ ಏನಾಗ್ತಿತ್ತು? ಅವ್ರ ಧ್ವನಿ ಎತ್ತಿದ್ದೆ ತಪ್ಪ? ರವಿ ಬೆಳಗೆರೆ ಅವರು ಈ ಸದನದ ಒಂದು ತೀರ್ಪನ್ನು ಪ್ರಶ್ನಿಸಿ ಮಾಧ್ಯಮಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಮಾತು ಹೇಳ್ತಾರೆ, ಯಾಕ್ರಿ ಪತ್ರಕರ್ತ ತಂಟೆಗೆ ಬರ್ತೀರಾ ಅಂತ. ಯಾಕೆ ಬರಬಾರ್ದಾ? ಬರಲಿ. ನಾವೇನಾದರೂ ತಪ್ಪು ಮಾಡಿದಾಗ ಕಾನೂನುಬದ್ಧವಾಗಿ ಬರಲಿ. ನಾವು ಅಲ್ಲೇ ಹೇಳಿರ್ತೀವಲ್ಲ, ನಮ್ಮಿಂದ ಏನಾದರೂ ತಪ್ಪಾದಾಗ, ನಮಗೆ ಗೊತ್ತಿಲ್ಲದೆ ತಪ್ಪಾದಾಗ, ಇಲ್ಲ ಏನಾದರೂ ಬೇರೆ ರೀತಿ ನಿಮ್ಮ ಹತ್ರ ಸ್ವಾರ್ಥವಾಗಿ ನಡ್ಕೊಂಡಾಗ ನೀವು ಅದನ್ನು ಬಹಿರಂಗಪಡಿಸ್ಬೋದು. ದಾಖಲಾತಿಗಳಿದ್ದರೆ ಕೋರ್ಟ್ಗೆ ಹೋಗಿ. ಅಂದರೆ ಕೆಲವೊಂದು ವಲಯದ ಪ್ರಶ್ನೆಗಳು ಬರ್ತವೆ. ಹಾಗಿದ್ರೆ ಪತ್ರಕರ್ತರು ಪ್ರಶ್ನಾತೀತರ, ಅವರನ್ನು ಪ್ರಶ್ನೆನೇ ಮಾಡಬಾರ್ದಾ, ಏನನ್ನು ಕೇಳಲೇಬಾರ್ದಾ ಅನ್ನುವಂಥದ್ದು. ಯಾರು ಹೇಳಿದ್ದು ಕೇಳಬೇಡ ಅಂತ? ತಪ್ಪು ಮಾಡಿದಾಗ ಎಲ್ರಿಗೂ ಸ್ವಾತಂತ್ರ್ಯ ಇದೆ, ಯಾರು ಬೇಕಾದರೂ ಕೇಳ್ಬೋದು. ತಪ್ಪು ಮಾಡಿರೋರೇ ಪ್ರಶ್ನೆ ಮಾಡಿದ್ರೆ ಬೇಜಾರಾಗಲ್ವಾ? ಹಾಗಿದ್ರೆ ಪತ್ರಿಕೋದ್ಯಮ,
ಪತ್ರಿಕೋದ್ಯಮದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಎಲ್ಲವೂ ಸರಿಯಾಗಿದೆಯಾ? ಎಲ್ಲವೂ ಸರಿ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಊರು ಅಂದಮೇಲೆ ಹೊಲಗೇರಿ ಇದ್ದೇ ಇರುತ್ತೆ. ಈಗ 5 ಬೆರಳು ಒಂದೇ ಸಮ ಇರೋದಿಲ್ಲ. ಅದರಲ್ಲಿ ಯಾರೋ ಒಂದು ತಿಳಿದಿರೋನೋ ಇಲ್ಲ ಏನೋ ಒಂದು 4 ತಪ್ಪು ಮಾಡ್ಬೋದು. ಅದನ್ನು ತಿದ್ದಕ್ಕೆ ಅಂತ ನಮ್ಮ ಪತ್ರಿಕಾ ಉದ್ಯಮದಲ್ಲಿ ನಮ್ಮ ಹಿರಿಕರಿದ್ದಾರೆ, ತಿದ್ದುಕೊಂತಾರೆ ಅವರು. ಅವ್ರ ಗಮನಕ್ಕೆ ತಗೊಂಬನ್ನಿ. ಇನ್ನೊಂದು, ನೀವು ಕಾಣೆ ಆಗಿದ್ರಿ ಅಂತ, ಎಲ್ಲೋಗಿದ್ರಿ? ನಾನು ಕಾಣೆ ಆಗೋಕ್ಕೆ ನಾನೇನು ಉಗ್ರಗಾಮಿನ, ಇಲ್ಲ ಪಾಕಿಸ್ತಾನದವರ, ಇಲ್ಲ ಟೆರರಿಸ್ಟ್ಗಳ? ಅಲ್ಲ, ಸದನದಿಂದ ತೀರ್ಪು ಹೊರಗಡೆ ಬೀಳ್ತಿದ್ರೆ ಎಲ್ಲಿ ನಿಮ್ಮನ್ನು ಬಂಧಿಸ್ತಾರೆ ಅನ್ನುವಂಥ ಆತಂಕದಲ್ಲಿ, ಭಯದಲ್ಲಿ ಎಲ್ಲೋ ತಪ್ಪಿಸ್ಕೊಂಡಿದ್ದಾರೆ, ತಲೆ ಮರೆಸ್ಕೊಂಡಿದ್ದಾರೆ ಅನ್ನುವಂಥದ್ದು ಅದೆಲ್ಲ ನನ್ನ ಗಮನಕ್ಕೂ ಬಂತು. ಅದು ಸತ್ಯಕ್ಕೆ ದೂರವಾದದ್ದು. ಒಂದು ಏನಾಗಿತ್ತು ಅಂತ ಹೇಳಿದ್ರೆ, ನಾನು ನಮ್ಮ ಸಮಾಜಕ್ಕೆ ತಿಳಿಸ್ದೆ ನಾನು ಎನ್ಕೌಂಟರ್ ಆಗೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ನಿಮ್ಮನ್ನ ಎನ್ಕೌಂಟರ್ ಮಾಡೋದಕ್ಕೆ ತಯಾರಿ ಆಗಿತ್ತು. ಅದು ಹೇಳ್ತೀನಿ ನಾನು. ನನಗೆ ಒಂದು 3 ದಿವಸದಿಂದನೇ ನನಗೆ ಈ ಒಂದು ಹಕ್ಕುಚ್ಯುತಿದು ಏನು ಒಂದು ಇದಕ್ಕೆ ಬರ್ತಾ ಇದೆ, ಕಾನೂನು ಅದಕ್ಕೆ ತರ್ತಾ ಇದ್ದಾರೆ, ಅದಕ್ಕೆ ಸಿಗ್ನೇಚರ್ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ 3-4 ದಿವಸದಿಂದನೇ ನನಗೆ ಅಲ್ಲೊಬ್ಬ ನಮ್ಮ ಸ್ನೇಹಿತರು, ಒಬ್ಬ ಹಿರಿಯ ಅಧಿಕಾರಿಗಳು ನನ್ನ ಗಮನಕ್ಕೆ ತೊಗೊಂಬಂದರು. ನೋಡಪ್ಪ, ಈ ಥರ ಇದೆ, ನಾವು ಯಾವುದೂ ನಿನಗೆ ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ನಮ್ಮ ಪರಿಸ್ಥಿತಿ ಈ ರೀತಿ ಇದೆ. ಒಂದು, ಅವರು ಹೇಳಿದ್ದು ರೀತಿ ಎಲ್ಲ ನೋಡಿದ್ರೆ ಕೋಳಿವಾಡ ಸಾಹೇಬರು ಒಂದು ಚಕ್ರ ವ್ಯೂಹಕ್ಕೆ ಸಿಕ್ಕಾಕೊಂಡು, ಒಂದು ಒತ್ತಡಕ್ಕೆ ಸಿಕ್ಕಾಕೊಂಡು ಇದನ್ನು ಮಾಡಿದ್ದಾರೆ ಅಂತ ನನ್ನ ಗಮನಕ್ಕೆ ಅಲ್ಲಿ ಬಂತು. ಎರಡನೇದು, ನೀನಿವತ್ತು ಏನು ಮಾಡ್ತೀಯೋ ಎತ್ತು ಮಾಡ್ಕೊತೀಯೋ ಗೊತ್ತಿಲ್ಲ. ನೀನು ಇವತ್ತು ನಿನ್ನ ಅರೆಸ್ಟ್ ಮಾಡ್ತಾರೆ, ಶೀಘ್ರದಲ್ಲಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ಮೇಲೆ ಕಡಬಗೆರೆ ಶ್ರೀನಿವಾಸ್ ಎನ್ಕೌಂಟರ್ ಆಗೋ ರೀತಿಯೇ ನಿನ್ನ ಒಬ್ಬ ಪೊಲೀಸ್ ಇಲಾಖೆಯಿಂದ ನಿನ್ನ ಎನ್ಕೌಂಟರ್ ಮಾಡಿಸ್ತಾರೆ. ನಿಮ್ಮನ್ನು ಯಾಕೆ ಎನ್ಕೌಂಟರ್ ಮಾಡಬೇಕು? ನೀವೇನು ಕಳ್ಳನ, ಸುಳ್ಳನ, ಕೊಲೆಗಾರನ? ನಾನು ಇವಾಗ ಶೂಟೌಟ್ದು ಧ್ವನಿ ಎತ್ತಿದ್ದೀನಲ್ಲ. ಏನಿದು ಶೂಟೌಟ್ ಕತೆ? ಶೂಟೌಟ್ ಕತೆ ಏನು ಅಂತ ಹೇಳಿದ್ರೆ, ಈತ APMC ಅಧ್ಯಕ್ಷ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು, ಕಡಬಗೆರೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು, ಇದ್ರ ಬಗ್ಗೆ ನಾನು ಧ್ವನಿ ಎತ್ತಿದಾಗ ಏನಾಯಿತು, ಇದ್ರ ಬಗ್ಗೆ ಯಾವುದೋ ಈ ಹಕ್ಕುಚ್ಯುತಿ ಬಗ್ಗೆ ಅದು ಸ್ಟಾಪ್ ಆಗ್ಬಿಟ್ಟಿತ್ತು. ಅಲ್ಲಿ ಪೆಂಡಿಂಗ್ ಇತ್ತು. ಅದು ಸದ್ಯಕ್ಕೆ ಅದರದ್ದು ಏನೋ ಅದು ಸುದ್ದಿ ಎತ್ತೋ ಥರ ಇರಲಿಲ್ಲ. ಯಾವಾಗ ನಾನು ಈ ಶೂಟೌಟ್ ಬಗ್ಗೆ ಧ್ವನಿ ಎತ್ತಿದ್ದ ತಕ್ಷಣವೇ ಇಮಿಡಿಯೇಟಾಗಿ ಅಲ್ಲಿ ಸ್ಟಾರ್ಟ್ ಆಯಿತು ಫ್ರೆಸರ್ ವಿಧಾನಸೌಧದಲ್ಲಿ. ನನ್ನ ಮೇಲೆ ಯಾವುದಾನ ಒಂದು ರೀತಿ ಟಾರ್ಗೆಟ್ ಆಗಲೇಬೇಕು. ಒಂದು. ಎರಡನೇದೇನು ಅಂತ ಹೇಳಿದ್ರೆ, ಇದ್ರ ಬಗ್ಗೆ ನನಗೆ ಕೂಲಂಕುಷವಾಗಿ ಮಾಹಿತಿ ಇದೆ. ಒಬ್ಬ ವ್ಯಕ್ತಿನ ನಾನು ಸ್ಟೇಷನ್ನಲ್ಲಿ ಸಾಕ್ಷಿ ಆಧಾರಗಳ ಸಮೇತ ಯಲಹಂಕ ಸ್ಟೇಷನ್ಗೆ ನಾನು ಹಿಡಿದುಕೊಟ್ಟಿದ್ದೆ. ನನಗೂ ಬೆದರಿಕೆಗಳು ಬಂದು, ನನಗೂ ನಾನಾ ಕಷ್ಟಗಳು ಬಂದು, ಅದನ್ನೆಲ್ಲ ನಾನು ಯಲಹಂಕ PI ನಾಗರಾಜ್ ಅವರು, ACP ನಾರಾಯಣ ಸ್ವಾಮಿ ಅವರು ಇಬ್ಬರಿಗೂ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೆ. ಅವರಿಗೆ ಮಾಹಿತಿ ಕೊಟ್ಟು ದಾಖಲಾತಿಗಳು ಸಮೇತ ಕೊಟ್ಟಿದ್ದೆ. ಅವರಿಗೆ ಕೊಟ್ಟಿದ ತಕ್ಷಣ ಇದ್ದಕ್ಕಿದ್ದಂಗೆ ಅವರು ಟ್ರಾನ್ಸ್ಫರ್, ಇದನ್ನ ತನಿಖೆ ಸ್ಟಾರ್ಟ್ ಮಾಡಿದ್ರು. ಅವನ್ನ ಬಂಧಿಸಿದ್ರು, ವ್ಯಕ್ತಿನ ಬಂಧಿಸಿದ ತಕ್ಷಣನೇ 2-3 ದಿವಸದಲ್ಲಿ ಟ್ರಾನ್ಸ್ಫರು. ನನಗೆ ಆಶ್ಚರ್ಯ, ಇದೇನಪ್ಪ ಇದು ಹೀಗಾಗ್ತಾ ಇದೆ. ಇದೇ ಯಲಹಂಕ ಸ್ಟೇಷನಲ್ಲಿ ಒಬ್ಬ PC ಹೇಳ್ತಾನೆ, ನಿನಗೆ ಹತ್ರ ಇದೆ, ನೀನು ಜಾಗೃತಿಯಿಂದ ಗನ್ನುಗಳು ತಗೋ, ಗನ್ನು ಮ್ಯಾನ್ ಇಟ್ಕೋ. ಅವನಿಗೆ ಹೆಂಗೆ ಗೊತ್ತು ಈ ವಿಷಯ? ಕೆಂಪರಾಜು ಅಂತ ಹೇಳ್ಬಿಟ್ಟು PC. ನೀವು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಾ, ದೊಡ್ಡವರೆಲ್ಲ ಇದನ್ನೆಲ್ಲ ನೋಡಿದ್ರು. ಒಂದು ಶೂಟೌಟ್ ವಿರುದ್ಧ, ಅದರ ತನಿಖೆಯ ವಿರುದ್ಧ ಧ್ವನಿ ಎತ್ತಿದ್ರೆ ಇನ್ನೊಬ್ಬರಿಗೆ ಶೂಟೌಟ್ ಆಗೋಕ್ಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರಂದ್ರೆ ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅನ್ನುವಂಥದ್ದು. ಅದು ಸಮಾಜ, ಜನ ಯೋಚನೆ ಮಾಡಬೇಕು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮತದಾರರು ಯಾರು ನೆಮ್ಮದಿಯಿಂದ ಇದ್ದಾರೆ? ಎಲ್ಲರೂ ಆತಂಕದಿಂದ ಬದುಕ್ತಾ ಇರೋದೆ.
ಯಾಕೆ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಇಡೀ ಕರ್ನಾಟಕದಲ್ಲಿ ಇಡೀ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇರೋ ರೌಡಿಗಳೆಲ್ಲ ಬಂದು ಇಲ್ಲಿ ತಾಣ ಮಾಡ್ಕೊಂಡು ಅಲ್ಲೇ ರೌಡಿಗಳಿರ್ತಾರೆ ಅಲ್ಲೇನು ಅದು ಪ್ರತಿನಿಧಿಗಳು ಜನಸಾಮಾನ್ಯರು ಬದುಕುವಂಥ ಸ್ಥಳದಲ್ಲಿ ರೌಡಿಗಳು ಯಾಕೆ ಇರಬೇಕು ಅಂತ ಈಗ ಅವರನ್ನೇ ಇವಾಗ ಈತನಿಗೆ ಈತ ರೋಹಿತ್ ಅಲಿಯಾಸ್ ಒಂಟೆ ಅಂತ ಹೇಳ್ಬಿಟ್ಟು ಈತನಿಗೆ ರಾಜನಕುಂಟೆಯಲ್ಲಿ ಇವರು ಶ್ರೀಮತಿಯವರಿಗೆ ಇಬ್ಬರಿಗೆ ಎಲೆಕ್ಷನ್ ಕಾರ್ಡ್ ಮಾಡಿಕೊಂಡಿದ್ದಾರೆ. ಅದರದ್ದು ನಾನು ಧ್ವನಿ ಎತ್ತಿದ್ದಕ್ಕೆ ನಾನು ಟಾರ್ಗೆಟು. ಶೂಟೌಟ್ದು ಕಡಬಗೆರೆ ಶ್ರೀನಿವಾಸಂದು ಮುಚ್ಚಾಕಿದ್ದಾರೆ ಆಲ್ರೆಡಿ. ಓಕೆ, ರಾಜಕಾರಣಿಗಳು ಇದಕ್ಕೆ ಸಂಬಂಧಪಟ್ಟ ಗೃಹ ಇಲಾಖೆ ಎಲ್ಲ ಸೇರಿ ಇದನ್ನು ಮುಚ್ಚಾಕಿದ್ದಾರೆ. ಇದನ್ನು ನನಗೆ ಗೊತ್ತಿದೆ, ನಾನು ಅದನ್ನು ತೆಗ್ಸೋಕ್ಕೆ ಪ್ರಯತ್ನ ಪಟ್ಟೆ. ಅದಕ್ಕೆ ನಾನು ಟಾರ್ಗೆಟು. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಇವ್ರ ಬಣ್ಣಗಳು ಬಯಲು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಟಾರ್ಗೆಟು. ಒಂದು ಪಕ್ಷ ನಾನೇನಾದರೂ ಮೊನ್ನೆ ಅರೆಸ್ಟ್ ಆಗಿದ್ದಿದ್ರೆ, ಅರೆಸ್ಟ್ ಅಂದರೆ ನಾನೇನು ತಲೆ ಮರೆಸ್ಕೊಂಡು ಹೋಗಿರಲಿಲ್ಲ. ನಮ್ಮ ವಕೀಲರಿಗೆ ವಿಷಯ ಮುಟ್ಟಿಸ್ದೆ. ವಕೀಲರಿಗೂ ವಿಷಯ ಮುಟ್ಟಿಸಿದ ಮೇಲೆ ಅವ್ರೇನು ಮಾಡಿದ್ರು, ಅವರ ಒಂದು ಮಾರ್ಗದರ್ಶನ ಕೊಟ್ಟರು. ಆ ಮಾರ್ಗದರ್ಶನದ ಮೇಲೆ ನಾನು ನಡ್ಕೊಂಡೇ ಹೊರತು ನಾನೇನು ದೇಶ ಬಿಟ್ಟು ಹೋಗಿರಲಿಲ್ಲ. ಹೋಗೋ ಅಂಥ ಪುಕ್ಲನೂ ಅಲ್ಲ ನಾನು. ಯಾಕೆ ಅಂದರೆ ಪ್ರಾಣದ ಮೇಲೆ ಆಸೆ ಇರೋರಿಗೆ ಮಾತ್ರ ಆ ಭಯ ಇರುತ್ತೆ. ನನಗೇನೂ ಭಯ ಇಲ್ಲ. ಯಾಕೆಂದರೆ ಈ ದೇಶಕ್ಕೋಸ್ಕರ, ಈ ಮಣ್ಣಿಗೋಸ್ಕರ ಎಂತೆಂಥ ಮಹಾನುಭಾವರು ಪ್ರಾಣ ತ್ಯಾಗ ಮಾಡಿಬಿಟ್ಟವ್ರೆ. ಇನ್ನು ನಂದು ಯಾವ ಲೆಕ್ಕ? ನನ್ನ ಉಸಿರೋವ್ರಿಗೂ ನಾನು ಹೋರಾಟಗಾರನೇ. ಇಂಥ ಬೆದರಿಕೆಗಳು ನಾನು ಅಂಜೋನು ಅಲ್ಲ. ಶೂಟೌಟು ಒಂದು ನಾನು ತಪ್ಪಿಸ್ಕೊಳೋ ಥರ ಒಬ್ಬ ಪೊಲೀಸ್ ಅಧಿಕಾರಿ ಹತ್ರ ಹೋಗಿ ಡೀಲಿಗೆ ಮುಗಿಸ್ಕೊಂಡು ನನ್ನ ಅರೆಸ್ಟ್ ಮಾಡಿದ ತಕ್ಷಣವೇ ಮೆರವಣಿಗೆ ಮಾಡಿಕೊಂಡು, ಯಾಕೆಂದರೆ ನಾನೇನು ಟೆರರಿಸ್ಟಾ? ಏನು ಮಾಡಿದ್ದೀನಿ ನಾನು? ಮಾಡಬಾರ್ದು ಏನು ಮಾಡಿದ್ದೀನಿ ಅಂತ ನಾನು ಮಾಡಬಾರ್ದು ಮಾಡಿದವ್ರಿಗೆ ಪೊಲೀಸರು ಬೆನ್ನೆಲುಬಾಗಿ ನಿಂತವ್ರೆ. 2014ರಲ್ಲಿ ನನ್ನ ಮನೆ ಮುಂದೆ ನಿಂತಿದ್ದಂಥ ಕಾರುಗಳನ್ನ 2014ರಲ್ಲಿ 2 ಗಂಟೆ 20 ನಿಮಿಷಕ್ಕೆ ಕಾರ್ ಬಂದು ಸುಟ್ಟಾಕಿ ಹೋದರು. ನಾನು ಅದನ್ನೇ ಯಲಹಂಕ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದೆ. 5 ಜನ ಶಾಸಕರು ಸೇರಿ 5 ಜನದ ಮೇಲೆ ನಾನು ಎಫ್ ಐ ಆರ್ ಆಯಿತು. ಅದು ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದಾಗ ಸರ್ಕಾರದಿಂದ 50,000 ರೂಪಾಯಿ ಮಂಪರು ಪರೀಕ್ಷೆಗೆ, 5 ಜನದ ಮೇಲೆ ಮಂಪರು ಪರೀಕ್ಷೆಗೆ ಸರ್ಕಾರ 50,000 ರೂಪಾಯಿ ಕಳಿಸಿದೆ. ಆ ಕೋರ್ಟಿಂದನೂ ನ್ಯಾಯಾಲಯದಿಂದನೂ ಪರ್ಮಿಷನ್ನು ತೊಗೊಂಡವ್ರೆ. ಅದರಲ್ಲಿ ನೋಡಿದ್ರೆ ಈಗ 3 ಜನ ಅವರೇ ಮಂಪರು ಪರೀಕ್ಷೆಯಲ್ಲಿ. ಅವ್ರನ್ನೂ ಮಾಡ್ತಾ ಇಲ್ಲ ಇವರು. ಯಾಕೆಂದರೆ ಬಣ್ಣ ಬಯಲಾಗ್ಬಿಡುತ್ತೆ ಅಂದ್ಬಿಟ್ಟು. ಅದೇ ಬಲಾಡಿಗರನ್ನ, ರಾಜಕಾರಣಿಗಳನ್ನ ಬಿಟ್ಬಿಟ್ಟು ಇನ್ನು 3 ಜನನ ಮಾತ್ರ ಅದರಲ್ಲಿ ಲಿಸ್ಟಲ್ಲಿ ಇಟ್ಕೊಂಡವ್ರೆ. ನಾನು ಕೊಟ್ಟಿದ್ದು 5 ಜನದ ಮೇಲೆ. ಯಾರ್ಯಾರ ಮೇಲೆ 5 ಜನ ಕೊಟ್ಟಿದ್ರೆ? ಯಲಹಂಕ ಶಾಸಕ ವಿಶ್ವನಾಥ್ ರೆಡ್ಡಿಯವರ ಮೇಲೆ, ಚಕ್ಕನಹಳ್ಳಿ ವೆಂಕಟೇಶ ಕಾಂಗ್ರೆಸ್ ಹೀಗೆ ZP ಮೆಂಬರ್ ಆಗಿದ್ದಾರೆ, ಆತನ ಮೇಲೆ, ಹಿರೇಮಠ ಅಂತ ಹೇಳ್ಬಿಟ್ಟು ಒಬ್ಬ ವಲಸಿಗ ಪತ್ರಕರ್ತ, 106 ಕೇಸುಗಳಿದೆ ಆತನ ಮೇಲೆ, ಕ್ರಿಮಿನಲ್ ಕೇಸುಗಳಿದೆ ಆತನ ಮೇಲೆ. ರಾಜಾನುಕುಂಟೆ ವೆಂಕಟೇಶ್ ಅಲಿಯಾಸ್ ಪಾಂಡು ಅಂದ್ಬಿಟ್ಟು ಒಬ್ಬ ಟೋಪಿವಾಲ ಆತ. ಈತನ ರೌಡಿಗಳು ಯಾರ್ಯಾರವ್ರೆ ಇವರಿಗೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ಅವನೇ ಅಲ್ಲಿ ಕಿಂಗ್ ಪಿನ್. ಈ ಶೂಟೌಟಲ್ಲಿ ಅವನು ಇದರಲ್ಲಿ ಮುಖ್ಯವಾದ ಪಾತ್ರ ಇದೆ. ಇವತ್ತು SK ಚಾನಲ್ನ ಲೂಟಿ ಮಾಡ್ದ, ಕಂಪ್ಲೇಂಟ್ ಕೊಟ್ವಿ. ಲೂಟಿ ಮಾಡಿದವ್ರು ತಗೊಂಡು ಕಂಪ್ಲೇಂಟ್ ಕೊಟ್ಟರು, ತನಿಖೆ ಇಲ್ಲ. ಇವನು ಯಾರ್ಯಾರ ಹತ್ರ ಏನೇನು ಮಾಡೋವನೇ ಚಾನಲ್ಗಳ ಹೆಸರು ಹೇಳ್ಕೊಂಡು, ಈತ ಚಾನಲ್ಗಳ ಹೆಸರು ಹೇಳ್ಕೊಂಡು ಹೋಗಿ ಲೈವ್ ಇಂಡಿಯಾ ನಾನು ವರದಿಗಾರ ಅಂತ ಹೇಳ್ಬಿಟ್ಟು ಬಿಂಬಿಸ್ತಾ ಇದ್ರ ಬಗ್ಗೆ. ಇದಾದ ಮೇಲೆ ಇನ್ನೊಂದು ಚಾನಲ್ ಹೆಸರು ಹೇಳ್ತಾನೆ. ಇದರಲ್ಲಿ ಇದು ಯಾವುದು ಹೇಳ್ತಾನೆ, ಮಾಧ್ಯಮದವರ ಪ್ರವೇಶ ಪತ್ರ ಜಿಲ್ಲಾ ಚುನಾವಣೆಗಳ ಹಾಗೂ ಜಿಲ್ಲಾಧಿಕಾರಿಗಳು ಬೆಂಗಳೂರು ಜಿಲ್ಲೆ, ಇದರಲ್ಲಿ ಹೋಗ್ಬಿಟ್ಟು ಇದರಲ್ಲಿ ಇವನು ಒಬ್ಬ ವರದಿಗಾರನಂತೆ. ಇನ್ನೊಂದು ಫೋಕಸ್ ಅಂದ್ಬಿಟ್ಟು ಒಂದು TV, ಬೇಕಾದ್ರೆ ಇವತ್ತು ಫೋನ್ ಮಾಡಿ ಅವರಿಗೆ, ಅದರದ್ದು ಇವನು ಅದಕ್ಕೆ ಓನರ್ ಅಂತೆ ಈತ. ಈ ರೀತಿ ಹೇಳ್ಕೊಂಡು ನಾನು ದಾಖಲಾತಿಗಳ ಸಮೇತ ಸ್ಟೇಷನ್ ಕೊಟ್ಟಿದ್ದೀನಿ. ಅರೆಸ್ಟ್ ಮಾಡಿದ್ದಾರೆ, ಜೆಸಿಗೂ ತೊಗೊಂಡೋಗಿ ಬಿಟ್ಟಿದ್ದಾರೆ. ಬಿಟ್ಟ ತಕ್ಷಣವೇ ಇದ್ದವರೊಬ್ಬರು ಇವರು ನಾಗರಾಜ್ ಸಾಹೇಬರು ಅವರು ಟ್ರಾನ್ಸ್ಫರ್ ಆದರು. ಇದ್ದಕ್ಕಿದ್ದಾಗೆ ಒಂದೇ ದಿನ ACP ಸಾಹೇಬರು ಟ್ರಾನ್ಸ್ಫರ್ ಆಗೋದ್ರು. ಇದು ತನಿಖೆ ಪ್ರಾರಂಭ ಮಾಡಿದ್ರು. ಮಾಡಿದ ದಿವಸನೇ ಟ್ರಾನ್ಸ್ಫರು.
ಈಗ ಬಂದಿದ್ದಾರೆ. ಹೀಗಿದ್ರೆ ಇವನ್ನೆಲ್ಲ ನೋಡಿದ್ರೆ ಒಂದೆಡೆ ನಕಲಿ ಪತ್ರಕರ್ತರ ಹಾವಳಿ, ಆಮೇಲೆ ಪೊಲೀಸರ ನಡವಳಿಕೆಗಳು, ಅನುಮಾನಾಸ್ಪದ ನಡವಳಿಕೆಗಳು, ಆಮೇಲೆ ಜನಪ್ರತಿನಿಧಿಗಳ ದೌರ್ಜನ್ಯಗಳು, ಇವೆಲ್ಲ ವ್ಯವಸ್ಥೆಗಳನ್ನ ಕಂಡ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನೀವು ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಪಡುವಂತಹ ನಿಮ್ಮ ಹಠ ಛಲ, ಇದು ನನಗೆ ಬೇಕಿತ್ತ, ಇದು ನನಗೆ ಬೇಕಿತ್ತ, ನಾನು ಯಾಕಾದ್ರೂ ಹೀಗೆ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತಾ ನಿಮಗೆ? ಸರ್ ಖಂಡಿತ ನಾನೇನಾದ್ರೂ ಆ ರೀತಿ ಅನ್ಸ್ಬಿಟ್ರೆ ನಾನು ಪತ್ರಕರ್ತನೇ ಅಲ್ಲ. ಹೋರಾಟ ಮಾಡುವಾಗ ಪ್ರತಿಫಲ ಸಿಗಬೇಕು, ಜನಗಳಿಗೆ ನ್ಯಾಯ ಸಿಗಬೇಕು, ಸಮಾಜಕ್ಕೆ ನ್ಯಾಯ ಸಿಗಬೇಕು, ನಾವು ಸತ್ತಾಗ ನಮ್ಮ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಪಡಿಬೇಕಾದ್ರೆ ನಾವು ಕಷ್ಟಪಡಲೇಬೇಕು. ಕಷ್ಟಪಟ್ಟಾಗ ಮಾತ್ರ ಅದು ಫಲ ಸಿಗಕ್ಕೆ ಸಾಧ್ಯ. ನಾನಿವತ್ತು ನಮ್ಮ ಪತ್ರಕರ್ತರ ಕುಟುಂಬ ಏನಿದೆ ಆ ಕುಟುಂಬ ತಲೆ ತಗ್ಗಿಸುವಂಥ ನಾನು ಕೆಲಸ ಯಾವುದು ಮಾಡಿಲ್ಲ, ಮಾಡೋದು ಇಲ್ಲ. ಜೀವಮಾನದಾಗೆ ಮಾಡಿದ ದಿವಸ ಒಂದು ಕ್ಷಣ ಕೂಡ ನಾನು ಇರೋದು ಇಲ್ಲ ಜೀವಂತವಾಗಿ. ಅರ್ಥ ಆಯ್ತಾ? ನಾನು ಏನು ಮಾಡ್ತಾ ಇದ್ದೀನಿ, ಏನು ಹೋರಾಟ ಮಾಡ್ತಾ ಇದ್ದೀನಿ, ಏನು ಇವತ್ತು ಪತ್ರಿಕೆಗೆ ಗೌರವ ತರುವಂಥ ಕೆಲಸನೇ ಮಾಡ್ತಾ ಇದ್ದೀನಿ, ಅದು ನಿರಂತರವಾಗಿ ನಡೀತಾ ಇರುತ್ತೆ. ನನ್ನ ಉಸಿರು ಯಾವ ಕ್ಷಣದಲ್ಲಿ ಯಾರು ಬೇಕಾದರೂ ಅಂದರೆ ಇವತ್ತು ನಾನು ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅವರು ಎಲ್ಲ ರೀತಿ ನನ್ನ ಮುಗಿಸೋಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಪೊಲೀಸವರಿಂದ ಏನಾದರೂ ಇಲ್ಲಿ ಎನ್ಕೌಂಟ್ರಲ್ಲಿ ತಪ್ಪಿಸ್ಕೊಂಡ್ರೆ ಜೈಲಲ್ಲಿ ಇವರು ಹಿಂಬಾಲಕರು ಭಾಳ ಜನ ಇವರು ಶಿಷ್ಯಂದ್ರಿದ್ದಾರೆ, ಅಲ್ಲಿ ನನ್ನನ್ನು ಮುಗಿಸೋಕ್ಕೆ ಪ್ಲ್ಯಾನ್ ಹಾಕಿದರು. ಇದು ಯಾವಾಗ ನನಗೆ ವಿಧಾನಸೌಧದಿಂದ ಒಬ್ಬ ವ್ಯಕ್ತಿಯಿಂದ ನನಗೆ ಮಾಹಿತಿ ಬಂತೋ, ನೀನು ಏನಾದರೂ ಮಾಡಿ ನೀನು ಯಾವ ರೀತಿ ಏನು ಮಾಡ್ಕೊತೀಯೋ ಗೊತ್ತಿಲ್ಲ, ನೀನು ನನ್ನ ಕೈಲಿ ಮಾಡೋದು ಇಷ್ಟೇ, ನನ್ನ ಕೈಲಿ ಮಾಡೋಕ್ಕಾಗೋದು ಇಷ್ಟೇ, ದಯವಿಟ್ಟು ನೀನೇನು ಜಾಗ್ರತೆ ತೊಗೊತೀಯೋ, ನೀನು ಪ್ರಾಣ ಉಳಿಸ್ಕೊ ಅಂದ ತಕ್ಷಣವೇ ಸರ್ ಇವರು ಹೇಳಿ ಒಬ್ಬ ಪತ್ರಕರ್ತ ಅನ್ನೋದನ್ನು ಬಿಟ್ಬಿಟ್ಟು ಅಲ್ಲಿಂದ 24 ಗಂಟೆ ಒಳಗಡೆ ಆರ್ಡ್ರ್ ಮಾಡಿಸ್ತಾರೆ, ಹೋಗಿ ಅರೆಸ್ಟ್ ಮಾಡಿರಿ, ಹೋಗಿ ಎತ್ತಾಕೊಂಬರ್ರಿ ಅಂತ ಹೇಳ್ಬಿಟ್ಟು. ಅಷ್ಟು ಅರ್ಜೆಂಟ್ ಏನು ಸಾರಿತ್ತು ಸರ್? ಈಗ ಹೇಳ್ತಿದ್ರೆ ನಿಮ್ಮ ಹೋರಾಟದ ಪತ್ರಕರ್ತರ ಹೋರಾಟದ ಬದುಕು ಹೇಗಿತ್ತು ಅಂತೇಳಿ. ಸೊ ಈ ಜೀವದ ಹಂಗು ತೊರೆದು ಪತ್ರಕರ್ತರು ಮಾಡುವಂಥ ಶ್ರಮ ಇದೆಯಲ್ಲ, ಆ ಶ್ರಮ ಎಲ್ಲೋ ಒಂದು ಕಡೆ ಬೇರೆ ರೂಪ ಪಡ್ಕೊಂಡಾಗ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಪತ್ರಿಕೆ ಮೂಲಕ ಇನ್ನೇನೋ ಎದುರಿಸ್ತಾರೆ, ಹಣಕ್ಕಾಗಿ ಈ ಥರ ಬರೀತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ಇದ್ರ ಬಗ್ಗೆ ಇದು ಸರ್ವೇ ಸಾಮಾನ್ಯ. ಈಗ ನನ್ನ ಅನುಭವದಲ್ಲಿ ನಾನು ಮಾಡೋ ಒಂದು ಏನು ಸ್ಟೋರಿ ಮಾಡ್ತಿರ್ತೀನಿ ಅದಕ್ಕೆ ದಾಖಲಾತಿಗಳು ಇಟ್ಕೊಂಡು ಮಾಡ್ತಾ ಇದ್ದೀನಿ. ಅಲ್ಲಿ ಫಸ್ಟ್ ಬರೋದೇ ನಮ್ಮನ್ನು ಕೊಂಡ್ಕೊಳಕ್ಕೆ, ನಮ್ಮ ರೇಟ್ ಏನು, ಈ ಮಧ್ಯವರ್ತಿಗಳು ಬಿಟ್ಬಿಟ್ಟು ಫಸ್ಟು ನಮ್ಮನ್ನು ನಮ್ಮ ಸ್ನೇಹಿತರು ಇಲ್ಲ ಯಾರು ನಮ್ಮ ಹತ್ರ ಚೆನ್ನಾಗಿರ್ತಾರೆ ಫಸ್ಟ್ ಅವ್ರನ್ನ ಬಿಡ್ತಾರೆ. ಇವರು ಫಸ್ಟ್ ಬಿಟ್ಬಿಟ್ಟು ಸುಮ್ಮನೆ ಇರ್ಸೋಕ್ಕೆ ಫಸ್ಟು ಅವರು ಆಮೇಶ ಒಡ್ಡೋದೇ ಏನು ನಮಗೆ ಅವರು ಏನು ಕೊಡಬೇಕು, ನಾವು ಏನು ಕೊಡಬೇಕು ಅಂತ ಕಳಿಸ್ತಾರೆ. ಆವಾಗ ನಾವು ಏನಕ್ಕೂ ಅವ್ರಿಗೆ ಇದಕ್ಕೆಲ್ಲ ಇದು ಮಾಡಿದಿರಾ ನಾವು ಏನು ಅವ್ರಿಗೆ ತಿರುಗಿ ಬೀಳ್ತೀವಿ. ತಿರುಗಿ ಬಿದ್ದ ತಕ್ಷಣವೇ ಫಸ್ಟ್ ಒಂದು ಕಂಪ್ಲೇಂಟ್ ಮಾಡ್ತಾರೆ, ಹೋಗಿ ಇವರು ರೋಲ್ ಕೇಳಕ್ಕೆ ಬಂದರು, ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬಂದರು. ಇದು ಪತ್ರಕರ್ತರಿಗೆ ನಿಜವಾದ ಪತ್ರಕರ್ತರಿಗೆ ಇದು ತಪ್ಪಿದ್ದಲ್ಲ, ಇದು ಕಟ್ಟಿಟ್ಟು ಬುದ್ಧಿ. ಹೆಂಗಾಗಿದೆ ಈ ಟ್ಯಾಬ್ಲೆಟ್ ಪತ್ರಿಕೆಗಳು ಅಂದರೆ ಒಂದು ರೀತಿ ರೋಲ್ ಕಾಲ್ ಮಾಡೋಕ್ಕೆ ಇದಾವೆ ಅನ್ನೋ ಥರದಲ್ಲಿ ಬಿಂಬಿತ ಆಗಿದೆ. ನಾನು ಆಗಲೇ ಹೇಳಿದೆ ನಿಮಗೆ, ಪತ್ರಕರ್ತರು ಅಂದ ತಕ್ಷಣವೇ ಎಲ್ಲರೂ ಹರಿಶ್ಚಂದ್ರರು ಇಲ್ಲ, ಎಲ್ಲರೂ ಸಾಚನೂ ಅಲ್ಲ. ಅರ್ಥ ಆಯ್ತಾ? ಅದರಲ್ಲಿ ಸ್ವಲ್ಪ ಇದ್ದೇ ಇರ್ತಾರೆ. ಇರೋದನ್ನ ಕಾನೂನುಬದ್ಧವಾಗಿ ಹೋರಾಟ ಮಾಡ್ಬೋದು, ಇಲ್ಲ ಹಿರಿಯ ಪತ್ರಕರ್ತರಿರ್ತಾರೆ ಅವ್ರ ಗಮನಕ್ಕೆ ತೊಗೊಂಬರ್ಬೋದು, ಅವ್ರಿಗೆ ಬುದ್ಧಿ ಕಲಿಸ್ಬೋದು, ತಪ್ಪೇನಿಲ್ಲ ಅದು. ಆದರೆ ಎಲ್ಲ ಶುದ್ಧನೂ ಅಂತ ನಾನು ಹೇಳ್ತಾ ಇಲ್ಲ. ಪತ್ರಕರ್ತರು ಎಲ್ಲ ಶುದ್ಧವಾಗಿ ಅವರೇ, ಇಲ್ಲ ಎಲ್ಲ ರೋಲ್ ಕಲ್ ಬ್ಲ್ಯಾಕ್ ಮೇಲ್ ಅವರೇ ಅಂತ ನಾನು ಹೇಳ್ತಾ ಇಲ್ಲ. ಅದರಲ್ಲಿ ಸ್ವಲ್ಪ ಇರ್ಬೋದು. ಇದ್ದಾಗ ಅವ್ರಿಗೆ ಸಂಬಂಧಪಟ್ಟವರು ಹಿರೀಕರಿರ್ತಾರೆ ಪತ್ರಕರ್ತರು, ಅವ್ರಿಗೆ ಹೇಳಿ ಇಲ್ಲ ಕಾನೂನುಬದ್ಧವಾಗಿ ಅವ್ರಿಗೆ ಯಾವ ರೀತಿ ಬೇಕೋ ಬುದ್ಧಿ ಕಲಿಸ್ಬೋದು. ಹಾಗಿದ್ರೆ ನಿಮ್ಮ ಯಲಹಂಕ ವಾಯ್ಸ್ ಪತ್ರಿಕೆಯಲ್ಲಿ ಯಾವ ಥರದ ಸುದ್ದಿಗಳನ್ನು ಪ್ರಕಟ ಮಾಡ್ತೀರಿ? ಭ್ರಷ್ಟಾಚಾರಿಗಳು ಯಾರೇ ಆಗಿರಲಿ, ಎಂಥ ಅವರು ಬಲಾಡಿಗರೇ ಆಗಿರಲಿ, ನಾನು ಅಂಜಲ್ಲ. ಯಾಕೆಂದರೆ ನನ್ನ ಓದುಗರಿಗೆ, ನನ್ನ ಸಮಾಜಕ್ಕೆ ನಾನು ದ್ರೋಹ ಮಾಡೋದಿಲ್ಲ. ನನ್ನ ಏನು ಆತ್ಮವಂಚನೆ ಮಾಡಿಕೊಂಡು
ನಾನು ನನ್ನ ಪತ್ರಿಕೆ ಒಳಗಡೆ ನಾನೇನು ಬರೆಯೋದಿಲ್ಲ, ಇದ್ದಿದ್ದು ಇದ್ದಾಗೆ, ಅದಕ್ಕೆ ನನಗೆ ಈ ಕಷ್ಟ. ಎಸ್, ಇನ್ನೊಂದು ಮಾಧ್ಯಮಗಳು ಮತ್ತು ಪತ್ರಕರ್ತರು ನಮಗೇನೋ ಒಂದು ವಿಶೇಷವಾದ ಅಧಿಕಾರ ಇದೆ ಅನ್ನುವಂಥ ಒಂದು ಭ್ರಮೆಯಲ್ಲಿ, ಅಂದರೆ ಒಬ್ಬ ಜನಸಾಮಾನ್ಯನಿಗೆ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾಧ್ಯಮಗಳಿಗೆ ಇರುವಂಥದ್ದು. ಸೊ ಅದನ್ನು ಎಲ್ಲೋ ಒಂದು ಕಡೆ ದುರ್ಬಳಕೆ ಮಾಡಿಕೊಂಡು ಏನನ್ನು ಬೇಕಾದರೂ ಬರೀಬೋದು, ಯಾರು ಬೇಕಾದ್ರೂ ಬರೀಬೋದು, ಈ ಥರದ್ದು ಒಂದು ಪರಮಾಧಿಕಾರ ಇದೆ ಅನ್ನೋ ಭ್ರಮೆ ಇದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ಯಾವುದೇ ಪತ್ರಕರ್ತರಾಗಲಿ ಯಾವುದೇ ಮಾಧ್ಯಮದವರಾಗಲಿ ಎಚ್ಚರದಿಂದನೇ ಬರೀತಾರೆ, ಯಾರೂ ಎಚ್ಚರ ತಪ್ಪಿ ಬರೆಯೋದಿಲ್ಲ. ಯಾಕೆಂದರೆ ಇವ್ರದ್ದು ಒಂದೇ ಒಂದು ಸಣ್ಣ ಒಂದು ಬರವಣಿಗೆ ಕಾಡ್ಗಿಚ್ಚಾಗ್ತದೆ, ದೇಶದ ಒಂದು ಏಳು ಬೀಳುಗಳೆಲ್ಲ ಅಲ್ಲ, ಒಳ್ಳೆಯ ಸುದ್ದಿಗಳನ್ನು ಮತ್ತು ಜನಹಿತವಾಗಿ ಮತ್ತು ಜನಪರವಾದ ಸುದ್ದಿಗಳನ್ನ ಬಿತ್ತರಿಸ್ರೆ ಅಂತ ತೊಂದರೆ ಇಲ್ಲ. ಯಾಕೆಂದರೆ ಆ ಮಾಧ್ಯಮಗಳಿಗಿರುವಂಥ ಶಕ್ತಿ ಅಂಥದ್ದು. ಆ ಪ್ರಬಲವಾದ ಮಾಧ್ಯಮಗಳು ಜನಪರವಾಗಿ ಕೆಲಸ ಮಾಡಿದ್ರೆ, ಜನಪರವಾದ ಧ್ವನಿ ಎತ್ತಿದ್ರೆ ಎಷ್ಟೆಲ್ಲ ಕ್ರಾಂತಿ ಆಗ್ಬೋದು ಅನ್ನುವಂಥದ್ದು, ಎಷ್ಟು ಜನಕ್ಕೆ ಸಹಾಯ ಆಗಬೇಕು ಅನ್ನುವಂಥದ್ದು ಅದಾಗಬೇಕದು. ನನಗೆ ಗೊತ್ತಿದ್ದಾಗೆ ಇವತ್ತು ಯಾವುದೇ ಒಂದು ವಾಹಿನಿ ಆಗ್ಬೋದು, ಯಾವುದೇ ಒಂದು ಪತ್ರಿಕೆಗಳಾಗ್ಬೋದು, ಇವತ್ತು ಟ್ಯಾಬ್ಲೆಟ್ ಪತ್ರಿಕೆಗಳಿರ್ಬೋದು, ಇವತ್ತು ಡೈಲಿ ಪತ್ರಿಕೆಗಳಲ್ಲಿ ಎಷ್ಟೋ ವಿಷಯಗಳು ಬಂದಿರಲ್ಲ. ಈ ಟ್ಯಾಬ್ಲೆಟ್ ಪತ್ರಿಕೆಗಳಲ್ಲಿ ಸಣ್ಣ ಯಾವುದೋ ಒಂದು ಪತ್ರಿಕೆಗಳಲ್ಲಿ ಏನೋ ಒಂದು ಅದ್ಭುತವಾದ ಒಂದು ಸ್ಟೋರಿಗಳು ಬಂದ್ಬಿಟ್ಟಿರ್ತವೆ. ಅರ್ಥ ಆಯ್ತಾ? ಆ ಒಂದು ಇದ್ರ ಬಗ್ಗೆ ಜಾಗೃತಿಯಿಂದ ಅವರು ನಡ್ಕೊಳ್ಳೇಬೇಕಾಗ್ತದೆ. ಎರಡನೇದೇನು ಅಂತ ಹೇಳಿದ್ರೆ, ಮಾಧ್ಯಮದವರೇ ಪತ್ರಕರ್ತರೇ ಆಗ್ಬೋದು, ಯಾರೇ ಆಗ್ಬೋದು, ನಿಷ್ಠೆಯಿಂದ ನೇರ ಧ್ವನಿ ಇರುತ್ತೆ. ಅವರು ಪತ್ರಿಕೆಯಲ್ಲಾಗಲಿ ಮಾಧ್ಯಮದಲ್ಲಾಗಲಿ ಇರೋದು ಕಷ್ಟ ಆಗ್ತದೆ. ಇವರು ಬಿಡೋದಿಲ್ಲ. ಒಂದಲ್ಲ ಒಂದು ರೀತಿ ಸಮುದ್ರದ ಅಲೆಗಳ ಥರ ಇವರು ಒಂದಲ್ಲ ಒಂದು ರೀತಿ ಸ್ಕೆಚ್ ಹಾಕ್ತಾನೆ ಇರ್ತಾರೆ, ಕಷ್ಟ ಕೊಡ್ತಾನೆ ಇರ್ತಾರೆ, ನೆಮ್ಮದಿಯಂತೂ ಇರೋಕ್ಕಾಗಲ್ಲ. ಉದಾಹರಣೆಗೆ ನಾನು ಮೊನ್ನೆ ಹೇಳ್ತೀನಿ, ನನ್ನ ಬಗ್ಗೆ ಹಕ್ಕುಚ್ಯುತಿ ಆಯಿತು. ಹಕ್ಕುಚ್ಯುತಿ ಆದಮೇಲೆ ನಾನು ನಮ್ಮ ವಕೀಲರು ಒಂದು ಮಾರ್ಗದರ್ಶನದ ಮೇಲೆ ನಾನು ನಡ್ಕೊತಾ ಇದ್ದೆ. ಬೆಂಗಳೂರಲ್ಲೇ ಇದ್ದೆ. ನಮ್ಮ ನೆಂಟ್ರಿಷ್ಟು ಮನೆಗೆ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಇನ್ನೇನು ಬಾರ್ಗೆ ಹೋಗಲಿಲ್ಲ, ಇನ್ನೊಂದು ಕಡೆ ಹೋಗಲಿಲ್ಲ, ಇನ್ನೊಂದು ಇದಿಲ್ಲ, ಆ ಅಭ್ಯಾಸನೂ ನಮಗಿಲ್ಲೂ ಇಲ್ಲ. ಅದಾದ ತಕ್ಷಣ ಏನು ಮಾಡಿದ್ದಾರೆ ಗೊತ್ತಾ ಸರ್? ನಿಜವಾಗ್ಲೂ ಎಲ್ಲ ರಾಜಕಾರಣಿಗಳಿಗೂ ನಾನೇನು ಅನ್ವಯಿಸ್ಕೊಂಡು, ಅಂದರೆ ಅವರು ವಿರೋಧಿಸ್ಕೊಂಡು ನಾನು ಮಾತಾಡ್ತಾ ಇಲ್ಲ. ಭ್ರಷ್ಟ ರಾಜಕಾರಣಿಗಳ ಮಧ್ಯೆ ಶ್ರೇಷ್ಠವಾದ ರಾಜಕಾರಣಿಗಳು ಇದ್ದಾರೆ. ಅವ್ರ ಬಗ್ಗೆ ನಾನು ನಮಸ್ಕಾರ ಹೇಳ್ತೀನಿ. ಭ್ರಷ್ಟ ಪೊಲೀಸ್ ಇಲಾಖೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಅದರಲ್ಲಿ ಅತೀ ಒಳ್ಳೆಯ ಅಧಿಕಾರಿಗಳು ಇದ್ದಾರೆ. ಇವತ್ತು ಸಮಾಜಕ್ಕೆ ತನ್ನ ಪ್ರಾಣಗಳನ್ನ ತ್ಯಾಗ ಮಾಡುವಂಥ ಅಧಿಕಾರಿಗಳಿದ್ದಾರೆ. ಅವರ ಪಾದಕ್ಕೆ ನನ್ನ ನಮಸ್ಕಾರ. ಯಾಕೆಂದರೆ ಒಬ್ಬ ಆರ್ಮಿ ಅಂದರೆ ಮಿಲ್ಟ್ರಿ, ನಮ್ಮ ದೇಶಕ್ಕೆ ಹೋರಾಟ ಮಾಡುವಂಥ ಒಬ್ಬ ಯೋಧ, ಇವತ್ತು ನಮ್ಮ ಪೊಲೀಸ್ ಇಲಾಖೆ, ಎರಡನ್ನೂ ನಾನು ದೇವ್ರ ಸಮಾನ ಕಾಣುವಂಥ ಮನುಷ್ಯ ನಾನು. ಅದಕ್ಕೆ ನಾನು ನನ್ನ ಪ್ರಾಣ ಬೇಕಾದರೂ ಕೊಡುವಂಥ ಮನುಷ್ಯ ನಾನು. ಯಾಕೆಂದರೆ ಅವ್ರ ಬಗ್ಗೆ ಅಷ್ಟು ನನಗೆ ಪ್ರೀತಿ ವಿಶ್ವಾಸ. ಅವರು ಇಲ್ಲದೆ ಒಂದು ನಿಮಿಷ ಕೂಡ ನಮ್ಮ ದೇಶ ಇಲ್ಲ, ನಮ್ಮ ಸ್ಟೇಟ್ ಇರಲ್ಲ. ಅದನ್ನು ಬಿಟ್ಬಿಟ್ಟು ಒಬ್ಬ ರಾಜಕಾರಣಿಗಳ ಗುಲಾಮರಾಗಿ ಇವರು ವಾಚ್ಮೆನ್ಗಳಾಗಿ ಕರ್ತವ್ಯ ಮಾಡ್ತಾರಲ್ಲ, ಆತ್ಮವಂಚನೆ ಮಾಡಿಕೊಂಡು ಪತ್ರಕರ್ತರನ್ನು ಹೋಗಿ ಒಬ್ಬ ತಾಲಿಬಾನಿಗಳ ಥರ ನಡೆಸ್ಕೊತಾರಲ್ಲ, ನಿಜವಾಗ್ಲೂ ಇದು ನಾಚಿಕೆ ಆಗಬೇಕು ಅವ್ರಿಗೆ. ಎಸ್, ಹಾಗಿದ್ರೆ ಇನ್ನೊಂದು, ಈಗ ಸದನಗಳಲ್ಲಿ ಶಾಸಕರ ವರ್ತನೆಗಳು ಜನಸಾಮಾನ್ಯರಿಂದ ಆಯ್ಕೆಯಾಗಿ ಜನಪ್ರತಿನಿಧಿಗಳಾಗಿ ರಾಜ್ಯದ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸ್ಪಂದಿಸುವಂತಹ ಶಾಸಕರು ಸದನಕ್ಕೆ ಹಾಜರಾಗದೆ, ಸದನದ ಗಾಂಭೀರ್ಯವನ್ನು ಅರ್ಥ ಮಾಡ್ಕೊಳ್ಳದೆ, ವ್ಯರ್ಥ ಕಲಾಪದಲ್ಲಿ ವ್ಯರ್ಥ ಇದು ಮಾಡುವಂಥದ್ದು, ಅವರ ವರ್ತನೆಗಳು, ಇವೆಲ್ಲ ಬಗ್ಗೆ ಏನು ಹೇಳ್ತೀರಿ? ಶ್ರೇಷ್ಠವಾದವರು ಅವ್ರವ್ರ ಕರ್ತವ್ಯ ಅವ್ರವ್ರು ಮಾಡ್ತಾನೆ ಇದ್ದಾರೆ. ಇವತ್ತು ಎಲ್ಲರನ್ನೂ ಹೇಳ್ತಿಲ್ಲ, ನಾನು ಎಲ್ಲರನ್ನೂ ಹೇಳ್ತಾ ಇದ್ದೀನಿ. ಸದನದ ಗಾಂಭೀರ್ಯವನ್ನು ನಾನು ಎಲ್ಲರನ್ನೂ ಹೇಳ್ತಾ ಈಗ ಸದನದಲ್ಲಿ ಬ್ಲೂ ಫಿಲಂ ನೋಡುವಂತಹ ಪ್ರಕ್ರಿಯೆಗಳು, ಮತ್ತಿನ್ನೇನೋ ಕಾಟಾಚಾರಕ್ಕೆ ಕೂತಿರುವಂಥದ್ದು, ಒಳ್ಳೆ ಉತ್ತಮವಾದ ಚರ್ಚೆ ನಡೀಬೇಕಾದ್ರೆ ಭಾಗವಹಿಸ್ತಾ ಇರುವಂಥದ್ದು, ಆಮೇಲೆ ಜನಸಾಮಾನ್ಯರ ಹಣವನ್ನು ಈ ಮೂಲಕ ದುಂದು ವೆಚ್ಚ ಮಾಡುವಂತಹ ಈ ಥರದ ಕೆಲಸಗಳಿಗೆ ಏನು ಹೇಳ್ತೀವಿ? ಅದಕ್ಕೆ ಬುದ್ಧಿ ಕಲಿಸ್ತಾರೆ ಯಾರು?
ಇವತ್ತು ನೀಲಿ ಚಿತ್ರಗಳನ್ನ ವೀಕ್ಷಣೆ ಮಾಡ್ತಿದ್ರು, ಅವ್ರನ್ನ ಬಯಲಿಗೆ ಎಳೆದವ್ರು ಯಾರು? ಮಾಧ್ಯಮದವ್ರು ಹೇಳಿದ ತಕ್ಷಣ ಅವರು ಟೆರರಿಸ್ಟ್ಗಳ? ಇವ್ರು ಏನೇ ಮಾಡಿದ್ರು ಅದನ್ನು ಮಾಧ್ಯಮದವ್ರು ಕೇಳಬಾರ್ದಾ? ಇವರೇ ಇವತ್ತು ಕೋರ್ಟು, ಇವರೇ ಜಡ್ಜ್ಗಳು, ಶಾಸಕರೇ ಲಾಯರ್ಗಳು, ಇನ್ನು ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ಏನಕ್ಕೆ ಸಾರಬೇಕು? ಎಲ್ಲ ತೆಗೆದುಬಿಡ್ಲಿ ಬಿಡಿ, ಇವರೇ ಎಲ್ಲ ಮಾಡ್ಕೊಂಬಿಡಿ. ಈಗ ಶಾಸಕಾಂಗ ಮತ್ತೆ ಪತ್ರಿಕಾಂಗ ಎರಡರ ನಡುವೆ ಸಂಘರ್ಷ ಶುರುವಾಗಿದೆ. ಆದರೆ ಎಲ್ಲಿ ನ್ಯಾಯ ಇರುತ್ತೆ ಆ ನ್ಯಾಯನೇ ಕೊನೆಗೆ ಗೆಲ್ಲೋದು. ಇವತ್ತು ಈ ಭ್ರಷ್ಟರು ಸದ್ಯಕ್ಕೆ ಗೆಲ್ಲಬಹುದು, ಆದರೆ ಕೊನೆಗೆ ಗೆಲ್ಲೋದು ನ್ಯಾಯನೇ. ಪತ್ರಕರ್ತರೇ ಕೊನೆಗೆ ಗೆಲ್ಲೋದು. ದೇವದಾಟ ಜಾಸ್ತಿ ದಿವಸ ನಡೆಯಲ್ಲ, ದೇವರಾಟ ಕೊನೆಗೆ ದೇವರು ಪ್ರತ್ಯಕ್ಷ ಆಗಿಬಿಟ್ಟು ಅದನ್ನು ಏನು ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು, ಯಾರನ್ನ ಕೈ ಹಿಡಿದು ಎಳ್ಕೊಬೇಕು ಅದು ಎಳ್ಕೊತಾನೆ ದೇವರು. ಆ ದೇವ್ರನ್ನ ನಂಬ್ಕೊಂಡು ನಾವು, ನಮ್ಮ ಪತ್ರಕರ್ತರು, ನಮ್ಮ ಮಾಧ್ಯಮದವರು ಎಷ್ಟೋ ಜನ ದೇವ್ರನ್ನ ನಂಬ್ಕೊಂಡು ಕೆಲಸ ಮಾಡ್ತಾವ್ರೆ. ಆತ್ಮ ಅವ್ರು ಮಾಡೋ ಅಂಥ ಕೆಲಸನ ದೇವರು ಅಂತ ತಿಳ್ಕೊಂಡು ಮಾಡ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ಸರ್, ನಿಮ್ಮ ಫ್ಯಾಮಿಲಿಯನ್ನು ಕೂಡ ಗುರಿಯಾಗಿಸಿ ಅವ್ರ ಮೇಲೆ ಕೇಸ್ ದಾಖಲು ಮಾಡುವಂಥದ್ದು ಏನೋ ಆಯಿತು ಅನ್ನುವಂಥದ್ದು. ಸರ್, ಇದ್ರ ಬಗ್ಗೆ ನಿಜವಾಗ್ಲೂ ಭಾಳ ನೋವಾಗ್ತಾ ಇದೆ ಮನಸ್ಸಲ್ಲಿ. ಒಬ್ಬ ಪತ್ರಕರ್ತನು ಅನ್ನೋದನ್ನೂ ಮರೆತು ಈ ಪೊಲೀಸ್ ಇಲಾಖೆ ಸಾರ್, 200 ಜನ ಪೊಲೀಸವರು ಬಂದು ನನ್ನ ಮನೆ ಪ್ರತಿಯೊಬ್ಬರಿಗೂ ಗೊತ್ತು, ರೋಡಲ್ಲೂ ಅಂಗಡಿಯಲ್ಲೂ ನನ್ನ ಮಾನ ತೆಗಿಬೇಕು ಅಂತ ಹೇಳಿ ಒಬ್ಬ ರಾಜಕಾರಣಿಯ ಒಂದು ಬೆನ್ನೆಲುಬಾಗಿ ನಿಂತು ಇವರು ಸರ್ಕಾರದ ಕೆಲಸ ಮಾಡ್ಕೊಂಡು ಇವ್ರಿಗೆ ಬಂದುಬಿಟ್ಟಿದ್ರೆ ನಿಜವಾಗ್ಲೂ 2 ಕೈ ಎತ್ತಿ ಮುಗಿತಾ ಇದ್ದೆ. ಇವರು ಒಬ್ಬ ಭ್ರಷ್ಟನಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಒಬ್ಬ ಪತ್ರಕರ್ತನ ಹೋಗಿ ಒಬ್ಬ ಟೆರರಿಸ್ಟ್ ಟೈಪು ನನ್ನನ್ನು ನಡೆಸ್ಕೊಂಡಿದ್ದಾರೆ ಸರ್. ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅಂದರೆ, ಸುತ್ತು ಎಲ್ಲೆಲ್ಲಿ ಗೌರವ ಇಟ್ಕೊಂಡ್ಬಂದಿದ್ದೀನಿ ಅಲ್ಲೆಲ್ಲ ಕೇಳ್ಕೊಂಡು ಅನಿಲ್ ರಾಜ್ನ ಅರೆಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲಿ ಅವ್ರ ಮನೆಯಲ್ಲಿ, ಎಲ್ಲಿ ಅಂದ್ಬಿಟ್ಟು ಯಾವ ರೀತಿ ಅಂತ ಹೇಳಿದ್ರೆ 106 ಕೊಲೆಗಳು ಮಾಡಿರೋರು ಒಬ್ಬ ಸಿಕ್ಕಾಕೊಂಡ್ಬಿಟ್ರೆ ಯಾವ ರೀತಿ ಇವರು ಟಾರ್ಚರ್ ಕೊಡ್ತಾರೆ, ಯಾವ ರೀತಿ ಇವ್ರನ್ನು ಅವ್ರ ರೀತಿ ನಡ್ಕೊತಾರೆ, ಆ ರೀತಿ ಪ್ರತಿಯೊಂದು ಮನೆಗಳಲ್ಲೂ ಪ್ರತಿಯೊಂದು ರೋಡಲ್ಲೂ ನಡ್ಕೊಂಡು ಆಮೇಲೆ ಅವ್ರಿಗೆ ಆದೇಶ ಆಗಿತ್ತಂತೆ ಹ್ಯಾಂಡ್ ಕಪ್ ಹಾಕೊಂಡು ಮೆರವಣಿಗೆ ಮಾಡ್ಕೊಂಡು ಬರಬೇಕು ಅಂತ. ಏನ್ ಸಾರಿ ಇದು ಪ್ರಜಾಪ್ರಭುತ್ವ ಏನಂತ? ಅದೇ ಪ್ರಜಾಪ್ರಭುತ್ವ. ಪತ್ರಕರ್ತರಿಗೆ ಕೊಳ ಹಾಕಿ ಮೆರವಣಿಗೆ ಮಾಡ್ಕೊಂಡ್ ಬರುವಂತಹ ಕ್ರಮ ಇದೆಯಲ್ಲ, ಏನಿದು? ನಾವೇನ್ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದೀವ? ಇಲ್ಲ, ಏನಿದು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಆಮೇಲೆ ಮನೆಗೆ ಹೋಗಿ ಒಂದು ಪರ್ಮಿಷನ್ ಇಲ್ಲದೆ, ಹೆಣ್ಣು ಮಕ್ಕಳಿರೋ ಮನೆಗೆ ಹೋಗಿ ಪರ್ಮಿಷನ್ ಇಲ್ದೇನೆ ಇಲಾಖೆಯವರೆಲ್ಲ ಪ್ರವೇಶ ಮಾಡಿದ್ದಾರೆ ಮನೆ ಒಳಗಡೆ. ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ ನನ್ನ ಹೆಂಡತಿ ಮಗುಗೆ. ನಮ್ಮ ಮನೆ ನಾಯಿಗೊಂದು ಕೇಸ್ ಹಾಕಿಲ್ಲ ಇವರು, ಕ್ರಿಮಿನಲ್ ಕೇಸು. ನನ್ನ ಮಗಳು ಲಾ ಸ್ಟೂಡೆಂಟ್, ಆ ಹೆಣ್ಣು ಮಗಳು. ಇವರು ನಿಜವಾಗೂ ಪೊಲೀಸ್ ಇವೆಲ್ಲ ಎಲ್ಲರ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ, ಅದರಲ್ಲಿ ಗೌರವವಾದವ್ರನ್ನ ನಾನು ನಿಜವಾಗ್ಲೂ ಪೂಜಿಸ್ತೀನಿ. ಪೊಲೀಸ್ ಇಲಾಖೆನ ಅವಾಗಲೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ದೇವ್ರ ಸಮಾನ ನಾನು ನೋಡುವಂಥ ಮನುಷ್ಯ. ಇವತ್ತು ಬಂದ್ಬಿಟ್ಟು ಆ ಅತಿಕ್ರಮ ಪ್ರವೇಶ ಮಾಡಿ ಮನೆಗೆ ಸರ್ಚ್ ವಾರೆಂಟ್ ಇಲ್ಲದೆ, ಫಸ್ಟ್ ಟೈಮ್ ಸರ್ಚ್ ವಾರೆಂಟ್ ಇಲ್ಲದೆ ಮನೆಗೆಲ್ಲ ಓಡಾಡಿ, ಮನೆಗೆಲ್ಲ ಬಾಯಿಗೆ ಬಂದಂಗೆ ಹೆಣ್ಣು ಮಕ್ಳ ಹತ್ರ ಮಾತಾಡಿ, ಇವ್ರು ಯಾರು ಸರ್ ಪರ್ಮಿಷನ್ ಕೊಟ್ಟರು? ಕಾನೂನು ಗೊತ್ತಿದೆಯಾ ಅವರಿಗೆ? ಸರ್ಚ್ ವಾರೆಂಟ್ ಇದೆಯಾ? ಹೆಣ್ಣು ಮಕ್ಕಳಿದ್ದಾಗ ಒಬ್ಬ ಹೆಣ್ಣು ಪಿ ಸಿಗಳು ಹೋಗ್ಬೇಕು, ಒಬ್ಬ ಹೆಣ್ಣು ಅಧಿಕಾರಿಗಳು ಹೋಗ್ಬೇಕು ಅನ್ನೋದು ಜ್ಞಾನ ಇಲ್ವ ಇವರಿಗೆ? ಪತ್ರಕರ್ತರು ಅಂದ್ರೆ ಏನು ಇಷ್ಟೊಂದು ಕೇವಲನಾ ಇವರಿಗೆ? ಹಾಗಿದ್ರೆ ಸಂವಿಧಾನ ನೋಡಿ ಸಾರ್, ಅದಾದ ನಂತರ ಇಡೀ ನನ್ನ ಕುಟುಂಬ ಎಲ್ಲೆಲ್ಲಿದೆ ಅಲ್ಲಿ ಕುಟುಂಬದ ಮನೆಗೆ ಹೋಗಿ ಡಬ್ಬುಗಳು ಹುಡ್ಕವ್ರು ಸರ್. ಅನಿಲ್ ರಾಜ್ ಡಬ್ಬದಾಗಿರ್ತಾನ? ಇವ್ರಿಗೆ ನಾನು ಇರೋದನ್ನ ಹುಡುಕಿ ತರಕ್ಕೆ ಯೋಗ್ಯತೆ ಇಲ್ವಾ ಇವರಿಗೆ? ಹೋಗಿ ಡಬ್ಬುಗಳಾಗ ಸಿಗ್ತಾನ ಅನಿಲ್ ರಾಜು? ಹೋಗಿ ಸ್ನೇಹಿತರ ಮನೆಗಳ ಹೋಗಿ ನಾನು ಯಾರ್ಯಾರ ಹತ್ರ ಸ್ನೇಹಿತರ ಹತ್ರ ಯಾರ್ಯಾರ ಹತ್ರ ಮಾತಾಡ್ತಿದ್ದೀನಿ ಅವ್ರ ಮನೆಗಳ ಹೋಗಿ ಶೋಧನೆ ಮಾಡೋ ಸರ್. ನನ್ನ ಆಫೀಸ್ ಒಳಗಡೆ ಹೋಗಿ ಬೆಳಿಗ್ಗೆ ಎದ್ದು ನಮ್ಮ ವರದಿಗಾರಗಳನ್ನೆಲ್ಲ ಆಚೆ ಕಳಿಸಿ ಕಿತ್ಕೊಂಡು ಸ್ಟೇಷನ್ಗೆ ಹಾಕಿ ಅಲ್ಲಿ ಆಫೀಸಲ್ಲಿ ನನಗೆ ಯಾವುದೋ ಶೂಟೌಟ್ ಬಗ್ಗೆ ನಾನು CD ಪ್ಲಸ್ ದಾಖಲಾತಿಗಳು, ಬೈಯಪ್ಪ ತಿಪ್ಪಣ್ಣ
ಒಬ್ಬ ಸದಸ್ಯ ಕಾರ್ಯದರ್ಶಿ ಆಗಿದ್ದೆ, ಈಗ ಡೈರೆಕ್ಟರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಎಲ್ಲಿ BBMP ಆಫೀಸಲ್ಲಿ 5,000 ಕೋಟಿ ಲೂಟಿ ಮಾಡಿದ್ದ, ಅದರದ್ದು ದಾಖಲಾತಿಗಳು CD ಇಟ್ಟಿದ್ದೀನಿ. ಆಮೇಲೆ SR ವಿಶ್ವನಾಥ್ ರೆಡ್ಡಿ, ಯಾರು ನಮ್ಮ ಯಲಹಂಕ MLA, ಆತ ಮಾಡಿರೋ ಭ್ರಷ್ಟಾಚಾರದ ಬಗ್ಗೆ ನಾನು ಎಲ್ಲ ದಾಖಲಾತಿಗಳು ಅಲ್ಲಿಟ್ಟಿದ್ದೆ. ಪ್ರತಿಯೊಂದು ಎತ್ಕೊಂಡೋಗಿದ್ದಾರೆ ಸರ್. ಕೀ ತೆಗೆದು ದೌರ್ಜನ್ಯ ಮಾಡಿ ಆ ಸರ್ಚ್ ವಾರೆಂಟ್ ಇಲ್ಲದೆ ಎತ್ಕೊಂಡೋಗಿದ್ದಾರೆ ಈ ಪೊಲೀಸರು. CC ಕ್ಯಾಮರಾದಲ್ಲಿ ಎಲ್ಲ ಎಂಟ್ರಿ ಆಗಿದೆ. ವರದಿಗಾರ ಅವತ್ತು ಓದೋರು ಅವತ್ತು ಇವ್ರಿಗೆ ಗಾಬರಿಸಿ ಅವ್ರನ್ನ ಎಲ್ಲ ದೈಹಿಕವಾಗಿ ಮಾನಸಿಕವಾಗಿ ಸ್ಟೇಷನ್ಗೆ ಕರ್ಕೊಂಡೋಗಿ ನನ್ನ ಹೆಂಡತಿ ಮಗುನ, ನಮ್ಮ ವರದಿಗಾರರ ಲೇಡೀಸ್ನ, ಅದು ಒಬ್ಬ ದಲಿತ ಮಹಿಳೆ ಆತ, ಬೆಳಿಗ್ಗೆ 9 ಗಂಟೆ ಕರ್ಕೊಂಡೋದವ್ರು ಸಾಯಂಕಾಲ 6:30ವರೆಗೂ ಯಾರು ಇರ್ಸ್ಕೊ ಅಂತ ಹೇಳಿದ್ರು ಇವ್ರನ್ನ? ನನ್ನ ಹೆಂಡತಿ ಮಕ್ಕಳು ಟೆರರಿಸ್ಟ್ಗಳ? ಭ್ರಷ್ಟರಿಗೆ ನೀವು ವಜ್ರ ಕವಚ ಆಗಿ ನಿಂತ್ಕೊಂಡು ಒಬ್ಬ ಪತ್ರಕರ್ತನ ಕುಟುಂಬಕ್ಕೆ ಇಷ್ಟು ಹಿಂಸೆ ಕೊಟ್ಟಿದ್ದೀರಲ್ಲ, ಪತ್ರಕರ್ತರುಗಳೇನು ಗುಲಾಮರು ಅನ್ಕೊಂಡಿದ್ದೀರ ಇಲ್ಲ ಗಾಂಡುಗಳು ಅನ್ಕೊಂಡಿದ್ದೀರ ನೀವು? ಪತ್ರಕರ್ತರು ಸಿಡಿದಿದ್ರೆ ಯಾವ ಸರ್ಕಾರನ ಬೇಕಾದ್ರೆ ಉರುಳಿಸಿರೋ ಒಂದು ಇತಿಹಾಸ ಇದೆ, ಎತ್ತಿರೋ ಇತಿಹಾಸ ಇದೆ. ನೀವು ಗೆಲ್ಲಬೇಕಾದ್ರೆ, ನೀವು ಏನಾದರೂ ಮಾಡಬೇಕಾದ್ರೆ, ನೀವು ಮುಂದೆ ಬರಬೇಕಾದ್ರೆ ಮಾಧ್ಯಮಗಳು ಬೇಕು, ಮಾಧ್ಯಮದವ್ರು ಇಲ್ದಿರ ಪ್ರಪಂಚ ಇಲ್ಲ ಅಂತೀರ. ಗೆದ್ದ ತಕ್ಷಣ ಅವ್ರನ್ನ ಮೆಟ್ಲು ಮಾಡ್ಕೊಂಡು ಮೇಲೆ ಹತ್ತುಬಿಟ್ಟು ಜಾಡ್ಸ್ ಓದಿತೀರಲ್ಲ ಮಾಧ್ಯಮದವ್ರನ್ನ. ಇದು ನ್ಯಾಯನ? ಇದು ನೀವು ಮಾಡೋ ಭ್ರಷ್ಟಾಚಾರಗಳನ್ನ ನಾವು ಕೇಳಬಾರ್ದಾ? ನೀವೇನ್ ಸಾಚನ? ಅಂದ್ರೆ ಅವ್ರಿಗೆ ಅವ್ರ ಮರ್ಜಿಗೆ ಒಳಗಾಗಿ ಅವ್ರಿಗೆ ಬೇಕಾದಾಗಿದ್ರೆ ಮಾತ್ರ ನಮ್ಮನ್ನ ಉಪಯೋಗಿಸ್ಕೊಳೋದಷ್ಟೇ. ಅವರು ನಾವೇನಾದ್ರೂ ಅವರು ಏನು ಮಾಡ್ತಾರೆ, ಅವ್ರು ಮಾಡಿದ ತಕ್ಷಣ ನಾವು ಅದನ್ನ ಪ್ರಶ್ನೆ ಮಾಡಿಬಿಟ್ರೆ ನಾವು ವಿಲನ್ಗಳು, ನಾವು ಬ್ಲ್ಯಾಕ್ ಮೇಲರು, ರೋಲ್ ಕಲ್ ಮಾಡೋರು. ಎಸ್, ಇನ್ನೊಂದು ವಿಚಾರಕ್ಕೆ ಬರೆದ್ರೆ ರವಿ ಬೆಳಗೆರೆ ಅಂದರೆ ಸಾಹಿತ್ಯ ನೆನಪಾಗುತ್ತೆ, ಅವರ ನಿರೂಪಣೆ ನೆನಪಾಗುತ್ತೆ, ಮತ್ತು ವಾಗ್ವಾದ ಮತ್ತು ಒಂದಷ್ಟು ಗೊಂದಲಗಳು, ಪ್ರಖರತೆ, ನಿಷ್ಠುರತೆ, ಇದೆಲ್ಲ ಬಂದುಬಿಡುತ್ತೆ ರವಿ ಬೆಳಗೆರೆ ಅವ್ರನ್ನ ಒಂದು ಕಣ್ಣಿನಲ್ಲಿ ಬಂದ್ಬಿಡುತ್ತೆ. ನಿಮ್ಮ ದೃಷ್ಟಿಯಲ್ಲಿ ರವಿ ಬೆಳಗೆರೆ ಅಂದರೆ ಏನು ಸರ್? ಇವತ್ತು ಹೇಳಬೇಕು ಅಂದರೆ ಇವತ್ತು ಏನಾದರೂ ಒಂದು ನಾವು ಇವತ್ತು ಮಾಧ್ಯಮದವ್ರ ಬಗ್ಗೆ ಏನಾದರೂ ಒಂದು ಇದುವರೆಗೂ ಈ ಒಂದು ದೊಡ್ಡ ಮಟ್ಟದಲ್ಲಿ ಯಾರಾದರೂ ಒಂದು ಗೌರವಿಸ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಅವರು ಒಂದು ಭಾಗ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ರವಿ ಬೆಳಗೆರೆ ಅವರಾಗ್ಬೋದು, ಲಂಕೇಶ್ ಅವರಾಗ್ಬೋದು, ಇವತ್ತು ಅಗ್ನಿ ಶ್ರೀಧರ್ ಅವರಾಗ್ಬೋದು, ಇವರೆಲ್ಲ ವೈಯಕ್ತಿಕವಾಗಿ ಏನೇ ಇರಲಿ ನನಗೆ ಬೇಡ. ಅದು ನನಗೆ ಪತ್ರಿಕಾ ಧರ್ಮದಿಂದ ನಾನು ಹೇಳೋದಾದರೆ ಇವ್ರನ್ನೆಲ್ಲ ನಾನು ತುಂಬ ಇಷ್ಟಪಡ್ತೀನಿ. ಅವರೆಲ್ಲ ಇಲ್ಲ ಅಂದರೆ ಇವತ್ತು ಪತ್ರಿಕೆನೇ ಇಲ್ಲ. ಫೈನ್. ಒಂದು ಮಾಧ್ಯಮದ ಸಂವಾದದಲ್ಲಿ ಪ್ರಸಾರ ಭಾರತಿ ಅಧ್ಯಕ್ಷರಾದಂಥ ಸೂರ್ಯಪ್ರಕಾಶ್ ಅವರು ಒಂದು ಮಾತನ್ನು ಹೇಳ್ತಾರೆ. ಶಾಸಕರಿಗೆ ಹೇಗೆ ಸಂವಿಧಾನದ ಅಲ್ಲಿ ವಿಶೇಷ ಹಕ್ಕುಗಳಿದೆಯೋ ಅದೇ ರೀತಿ ಮಾಧ್ಯಮದವರು ಕೂಡ ಜವಾಬ್ದಾರಿಗಳಿವೆ. ಖಂಡಿತ ಇದೆ. ಈ ಶಿಕ್ಷೆಯನ್ನು ಪರಾಮರ್ಶಿಸಬೇಕು. ಆಮೇಲೆ ಇನ್ನೊಂದು ಮಾತು ಹೇಳಿದ್ದಾರೆ, ಈ ದೇಶದಲ್ಲಿ ಸಂವಿಧಾನವೇ ಸುಪ್ರೀಂ, ನಂತರ ಮೂಲಭೂತ ಹಕ್ಕುಗಳನ್ನು ಯಾರಿಂದಲೂ ಅಲುಗಾಡಿಸಲು ಸಾಧ್ಯವಿಲ್ಲ ಅಂತ. ಖಂಡಿತ ಸತ್ಯ, ಖಂಡಿತ ಸತ್ಯ. ಆದರೆ ಇವರು ಮೊನ್ನೆ ಹಕ್ಕುಚ್ಯುತಿ ಬಗ್ಗೆ ಏನು ಒಂದು ಕಮಿಟಿ ಇದೆ, ಏನು ಅವರು ಆ ಒಂದು ವಿಧಾನಸೌಧದಲ್ಲಿ ಅವ್ರು ಯಾರು ಇಲ್ಲದಾಗ ಇವರೇ ಸೈನ್ಗಳು ಹಾಕೊಂಡು ಇವರೇ ಎಲ್ಲ ಮಾಡ್ಕೊಂಡ್ಬಿಟ್ಟಿದಾರಲ್ಲ. ಇವತ್ತು CM ಸಿದ್ದರಾಮಯ್ಯನವ್ರನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ರತ್ನಾಕರ್ ಅವರು, ಕಿಮ್ಮನಿ ರತ್ನಾಕರ್ ಅವರು ನೋಡಿದ್ರೆ ಇಲ್ಲ ನನಗೆ ಅದೇನೋ ಇದಿಲ್ಲ, ನಾನು ವಾಪಸ್ ತಗೊಂತ ಇದ್ದೀನಿ, ನನಗದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾರಿಗೂ. ಆಮೇಲೆ ಇವರು ಬಸವರಾಜ್ ಹೊರಟ್ಟಿ ಅವ್ರು ಯಾರ ಗಮನಕ್ಕೂ ಬಂದಿಲ್ಲ ಸರ್. ಇದು ಹಕ್ಕುಚ್ಯುತಿ ಮಂಡನೆ ಮಾಡಬೇಕಾದ್ರೆ ಸದನದಲ್ಲಿ ಇಡಬೇಕು, ಎಲ್ಲ ಪಕ್ಷದವ್ರನ್ನೂ ಕೂರಿಸಿ ಇದು ನಾವು ಮಾಡ್ತಾ ಇದ್ದೀವಿ, ಇದು ನಿಮ್ಮ ಒಪ್ಪಿಗೆ ಏನು ಅಂತ ಅವ್ರು ಒಪ್ಪಿಗೆ ಪಡಿಬೇಕು. ಒಪ್ಪಿಗೆ ಪಡೆದ ಮೇಲೆ ಇದು ಮಾಡಲಿ, ನಮಗೆ ಗಲ್ಗಾಕ್ಲಿ ಸರ್. ನಾನು ಯಾವತ್ತೂ ಬೇಡ ಅಂತ ಹೇಳೋದಿಲ್ಲ. ಇವರೇ ಕೂತ್ಕೊಂಡ್ಬಿಟ್ಟು ಸ್ವಾರ್ಥಕ್ಕೋಸ್ಕರ ತಿದ್ದುಪಡಿ ಮಾಡ್ಕೊಂಡ್ಬಿಟ್ರೆ ನಾವು ಅದಕ್ಕೆ ತಲೆ ಕೊಡೋಣ. ಇವತ್ತು ನಾನು ಹೇಳ್ತೀನಲ್ಲ, ಇವತ್ತು ನನ್ನ ಪತ್ರಕರ್ತರಿಗೆ ಗೊತ್ತಾಯ್ತು, ಸಮಾಜಕ್ಕೆ ಗೊತ್ತಾಯ್ತು. ಸಮಾಜ ಇವತ್ತು
ಇಲ್ಲಿ ಏನಿವತ್ತು ಅನ್ಯಾಯ ನಡೀತಾ ಇದೆ, ಅಕ್ರಮಗಳು ನಡೀತಾ ಇದೆ, ಇವತ್ತು ಯಾವ ಬಡವರಿಗೆ ನ್ಯಾಯ ಸಿಕ್ಕಿದೆ, ಯಾವ ಬಡವರಿಗೆ ಒಂದು ಈ ಕ್ಷೇತ್ರದಲ್ಲಿ ಒಂದು ಕೊಳಗೇರಿ ನಿವಾಸದಲ್ಲಿ ಒಂದು ಮನೆ ಸಿಕ್ಕಿದೆಯಾ, ಒಂದು ಸೈಟ್ ಸಿಕ್ಕಿದೆಯಾ? ಎಲ್ರಿಗೂ ಕರೋಡ್ಪತಿಗಳಿಗೆ 5-10 ಲಕ್ಷ ರೂಪಾಯಿ ಬಾಡಿಗೆ ಬರೋರಿಗೆ ಸಿಕ್ಕಿರೋದು 4 ಮನೆ, 5 ಮನೆ, 20 ಸೈಟ್ಗಳು. ಬನ್ನಿ, ನಾನು ಸಾಬೀತುಪಡಿಸ್ತೀನಿ. ಬಡವರಿಗೆ ಯಾರಿಗೆ ಸಿಕ್ಕಿದೆ ಸರ್? ಆ ಬಡವರಿಗೆ ಯಾವ ರೀತಿ ನಡೆಸ್ಕೊಂತಾರೆ ಅಂತ ಹೇಳಿದ್ರೆ, ಎಲೆಕ್ಷನ್ ಬಂತು ಅಂತ ಹೇಳಿದ್ರೆ ಇನ್ನೊಂದು 1 ದಿವಸ 2 ದಿವಸ ಐತೆ ಅನ್ನೋದ್ರೊಳಗಡೆ ಹಸ್ದೋನಿಗೆ ಹಸುವಿನ ಸಂಕಟ ಗೊತ್ತು, ಅದ್ರ ಬೆಲೆ ಗೊತ್ತು. ಪಾಪ ಈ ಬಡವನಿಗೆ ಹೋಗಿ ಏನು ಮಾಡ್ತಾರೆ ಅಂದರೆ, ಒಂದು ಬಾಟ್ಲು ಒಂದಿಷ್ಟು ಹಣ ಕೊಟ್ಬಿಟ್ಟು ಅವನ್ನ ಸರ್ವನಾಶ ಮಾಡಿ, ಅವನು ಕುಡ್ಕೊಂಡು ಮಾಡಿ, ಇವ್ರು ಇನ್ನು 5 ವರ್ಷ ಅವ್ರ ಮೇಲೆ ಸವಾರಿ ಮಾಡ್ತಾರಲ್ಲ, ಇದನ್ನ ಪತ್ರಕರ್ತರು ಕೇಳಬಾರ್ದ? ಇವ್ರ ಅಕ್ರಮ ಆಸ್ತಿಗಳು ಮಾಡಿಲ್ವಾ? ಇಲ್ಲ ಬರೀ ಯಲಹಂಕ ವಾಯ್ಸಲ್ಲಿ ಮಾತ್ರ ಇವ್ರ ಬಗ್ಗೆ ಬರೆದಿದೆಯಾ? ಇನ್ನೆಲ್ಲ ಶಿವ ಪಾರ್ವತಿ ದೇವರು, ಇವರು ಸಭ್ಯಸ್ಥರು, ಇವರು ಮೈಸೂರು ಮಹಾರಾಜರು ವಂಶಸ್ಥರು ಅಂತ ಬರೆದವರ? ಸರ್, ಈ ಥರದ ನಿಮ್ಮ ಹೋರಾಟದ ಒಂದು ರೀತಿ ಕೆಂಡದ ಹಾದಿ ಅಂತಾನೆ ಹೇಳ್ಬೋದು. ಈಗ ನಿಮಗೆ ಇಷ್ಟೆಲ್ಲ ಬೆಳವಣಿಗೆಗಳು, ಇಷ್ಟೆಲ್ಲ ಅನಾಹುತಗಳು, ಬೆದರಿಕೆಗಳು, ಒಂದು ರೀತಿ ನಿಮ್ಮ ಮನಸ್ಸನ್ನು ಕುಗ್ಗಿಸುವಂಥ ಪ್ರಯತ್ನಗಳು, ಇವೆಲ್ಲಗಳ ನಡುವೆ ಈಗ ಮುಂದೆ ನಿಮ್ಮ ಹೆಜ್ಜೆಗಳೇನು, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಹೆಜ್ಜೆಗಳೇನಿಲ್ಲ, ನಾನು ಯಾವುದಕ್ಕೂ ಸೊಪ್ಪು ಹಾಕೋದಿಲ್ಲ, ನಾನು ಯಾವುದಕ್ಕೂ ಹಿಂಜರಿಯೋದಿಲ್ಲ. ಯಾಕೆಂದರೆ ಒಳ್ಳೇದು ಮಾಡ್ಬೇಕಾದ್ರೆ ಯಾಕೆ ಹಿಂಜರಿಬೇಕು? ಹೀಗೆ 10 ಜನ ಪತ್ರಕರ್ತರಿಗೆ, ಒಬ್ಬ ಮಾಧ್ಯಮದವ್ರಿಗೆ ಒಳ್ಳೆ ಹೆಸರು ಬರ್ತದೆ ಅಂದರೆ ನಾನು ಅದಕ್ಕೆ ಸಾವುಗೂ ಅಂಜೋನಲ್ಲ. ನಾನು ಹೋಗಲಿ, ಪರವಾಗಿಲ್ಲ. ಈಗ ನೋಡಿ, ಮೊನ್ನೆ ನನ್ನ ಮಗಳ ಬಗ್ಗೆ, ನಮ್ಮ ಇಡೀ ಕುಟುಂಬದ ಬಗ್ಗೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಸರ್. ಯಾವ ನ್ಯಾಯ ಸರ್? ಸ್ನೇಹಿತರು ಮನೆಗೆಲ್ಲ ಹೋಗಿ ಅಂದರೆ ನನ್ನ ಯಾರು ಮಾತಾಡಿಸ್ಬಾರ್ದು, ಸಮಾಜ ನನ್ನ ನೋಡಿದ್ರೆ ಕ್ಯಾಕರ್ಸ್ ಉಗಿಬೇಕು. ಸಮಾಜ ಇವತ್ತು ಯಾರನ್ನು ಉಗಿತಾ ಇದೆ ಸರ್? ಸತ್ಯಾಂಶ ಇವತ್ತು ತಿಳಿತು, ಮತದಾರರಿಗೆ ತಿಳಿತು. ಇವತ್ತು 18ಕ್ಕೆ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ನೀವೇ ನೋಡಿ ಸರ್. ಇವತ್ತು 50,000 ಓಟುಗಳು ಇವತ್ತು ಬೋಗಸ್ ಓಟುಗಳಿದೆ, ಬೇಕಾದ್ರೆ ತನಿಖೆ ಮಾಡಿ, ಅದನ್ನು ನಾನು ಬಹಿರಂಗಪಡಿಸಿದ್ದೀನಿ. ಅಲ್ಲ, ಈಗ ಈ ಥರದ್ದು ಒಂದು ಆದೇಶಗಳು ಶಾಸಕರನ್ನು ಪ್ರಶ್ನಿಸಲೇಬೇಡಿ, ರಾಜಕಾರಣಿಗಳ ಬಗ್ಗೆ ಬರೆಯಲೇಬೇಡಿ ಅನ್ನುವಂತಹ ಆದೇಶಗಳು ಪತ್ರಕರ್ತರ ಕೈಯನ್ನು ಕಟ್ಟುವಂತಹ, ಅವರ ಹಕ್ಕನ್ನು ಕಸಿಯುವಂತಹ, ಅವರನ್ನು ದಮನ ಮಾಡುವಂತಹ ಪ್ರಯತ್ನ ಮಾಡಿದ್ದೆ. ಮೊನ್ನೆ ರವಿ ಬೆಳಗೆರೆ ಅವ್ರನ್ನ, ನನ್ನನ್ನು, ಇವ್ರನ್ನ ಸದ್ಯಕ್ಕೆ ಒಂದು ಶಾಂಪಲ್ ಪತ್ರಕರ್ತರಿಗೆ ಇದೊಂದು ಎಚ್ಚರಿಕೆ ಗಂಟೆ. ಸಾಧ್ಯನಾ? ಆವತ್ತು ದಿವಸ ಪ್ರಳಯ ಆಗುತ್ತೆ, ಆವತ್ತು ದಿವಸ ಯಾರು ಸೀಟಲ್ಲಿ ಇರೋದಿಲ್ಲ. ಇವತ್ತು ಈ ಪತ್ರಕರ್ತರನ್ನ, ಇವತ್ತು ಮಾಧ್ಯಮದವ್ರನ್ನ ಅವ್ರನ್ನೇ ಎದುರಾಕೊಂಡು ಅವ್ರು ಮಾಡೋದೇ ತಪ್ಪು, ಅವರು ಬಹಿರಂಗ ಪಡಿಸೋದೇ ತಪ್ಪು ಅಂತ ಹೇಳಿದ್ರೆ ಇನ್ನು ಪ್ರಪಂಚ ಎಲ್ಲಿರುತ್ತೆ? ಅಲ್ಲ, ಒಂದು ವೇಳೆ ಮಾಧ್ಯಮದ ದಮನ ಆದ್ರೆ ವ್ಯವಸ್ಥೆಯ ಪರಿಸ್ಥಿತಿ ಹೇಗಿರುತ್ತೆ ಅಂತೀರಾ? ಅಲ್ಲೋಲ್ ಕಲ್ಲೋಲ. ಅವತ್ತು ನಿಜವಾಗ್ಲೂ ಪ್ರಳಯ ಅವತ್ತಾಗ್ತದೆ. ಇವತ್ತು ಮಾಧ್ಯಮದವರಿಂದ ಇವರೆಲ್ಲ ಯಾರಿಗೂ ಭಯ ಪಡಲಿಲ್ಲ ಅಂತ ಹೇಳಿದ್ರು, ಮಾಧ್ಯಮದವ್ರಿಗೆ ಕ್ಯಾಮ್ರಾಗಳು ನೋಡಿದ ತಕ್ಷಣ, ಪತ್ರಕರ್ತರು ನೋಡಿದ ತಕ್ಷಣ ಇವರು ಸ್ವಲ್ಪ ಹಿಂಜರಿತಾರೆ. ಯಾಕೆ ಹರಿತಾರೆ? ಇವರು ಮಾಡ್ತಾ ಇರೋ ಕೆಲಸಗಳ ಬಗ್ಗೆ ಇವ್ರಿಗೆ ಗೊತ್ತು, ನಂಬಿಕೆ ಇಲ್ಲ. ಇವತ್ತು ಬೆರಳೆಣಿಕೆ ಅಷ್ಟು ಜನ ಬಿಟ್ಟರೆ ಯಾವ ರಾಜಕಾರಣಿ ಸಾಚವಾಗವ್ರೆ ಸರ್? ಹೇಳಿ, ಯಾರಾದರೂ ಸಮಾಜಕ್ಕೋಸ್ಕರ ದುಡಿಯೋರವ್ರ? ಯಾರವ್ರೆ? ಅವರು ಸ್ಥಾನಕ್ಕೆ ಬಂದಾಗ ಎಷ್ಟು ಯಾವ ಥರ ಇದ್ರು, ಈಗ ಯಾವ ಥರ ಇದ್ದಾರೆ, ಅವ್ರು ಇನ್ನೆಲ್ಲ ಅವ್ರ ಚರಿತ್ರೆ ನೋಡಿ, ಅವ್ರ ಕುಟುಂಬಸ್ಥರದ್ದು ಚರಿತ್ರೆ ನೋಡಿ. ಎಷ್ಟೋ ಜನಕ್ಕೆ ಚಡ್ಡಿಗಳು ಲಾಡಿ ಕಟ್ಟೋದು ಬರೋಲ್ಲ. ಇವತ್ತೆಲ್ಲ ವೈಫೈ ಲೈಫ್ಗಳವರು ಅವೆಲ್ಲ 100 ಕೋಟಿ ಒಡೆಯಿರೋರು, 1000 ಕೋಟಿ ಒಡೆಯಿರೋರು. ಇದನ್ನ ಪತ್ರಕರ್ತರು ಪ್ರಶ್ನಿಸಬಾರ್ದಾ? ಹೇಗಂತೀರಾ? ನೋಡಿ, ಶ್ರೀಮಂತರಾಗ್ತಾನೆ ಇರ್ತಾರೆ, ಲೂಟಿ ಮಾಡ್ತಾನೆ ಇರ್ತಾರೆ, ಜನಸಾಮಾನ್ಯರು ಬಡವರಾಗೇ ಇರ್ತಾರೆ. ಒಂದು ಹೇಳ್ತೀನಿ ನೋಡಿ, ಇದು ಜಾಸ್ತಿ ದಿವಸ ನಡೆಯೋದಿಲ್ಲ. ಸಮಾಜ, ಜನ, ಬಡವ ಬಲ್ಲಿಗ ಅನ್ನೋದು ಇತ್ತು. ಈಗ ಬಡವನ ಕೋಪ ರೆಟ್ಟೆಗೆ ಬಂತು ಅಂತ ಹೇಳಿದ್ರೆ, ರೆಟ್ಟೆಗೆ ಬರುವಂಥ ಕಾಲ ಬಂದಿದೆ. ಇವ್ರಿಗೆ ಯಾರಿಗೂ ಉಳಿಗಾಲ ಇಲ್ಲ. ಬಡವನ ರೋಷ ರೆಟ್ಟೆಗೆ ಬಂತು, ಬಂದೇ ಬರ್ತದೆ. ಇವ್ರಿಗೆ ಬುದ್ಧಿ ಕಲಿಸ್ತಾರೆ. ಇದು ಜಾಸ್ತಿ ದಿವಸ ನಡೆಯೋದಿಲ್ಲ. ಇವತ್ತು
ಇವತ್ತು ಸಾರ್ ದಲಿತರ ಬಗ್ಗೆ ಹೇಳ್ತೀನಿ, ನಾನು 30 ವರ್ಷದ ಹೋರಾಟ ಇವತ್ತು ದಲಿತರನ್ನ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾನು ಇದು ಅದು ಅಂತ ಹೇಳ್ಬಿಟ್ಟು ಅವ್ರನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ಎಲೆಕ್ಷನ್ ಆದ ತಕ್ಷಣವೇ ಅವ್ರನ್ನ ಯಾವ ರೀತಿ ಹಿಂದೆ ಸರಿಸ್ತಾರೆ, ಅವ್ರನ್ನ ಮನೆ ಬಾಗಿಲತ್ರ ಕೂಡ ಸೇರಿಸೋದಿಲ್ಲ. ಇದು ಈ ಪಾಪ ಇವರು ಈ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಇದು ಅವ್ರ ಸ್ವಂತ ಬುದ್ಧಿ ಬೇಕು ಮುಖ್ಯವಾಗಿ. ಅಂದ್ರೆ ಈ ರಾಜಕಾರಣಿಗಳಿಗೆ ಹಿಂದುಳಿದವರು, ದಲಿತರು, ದಮನಿತರು ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ವೋಟ್ ಹಾಕಕ್ ಮಾತ್ರ ಇವ್ರನ್ನ ಅರಕೆ ಕುರಿಗಳನ್ನ ಮಾಡ್ಕೊಂಡವ್ರು. ಇವ್ರು ಈಗ ಕೋಪ ರೆಟ್ಟೆಗೆ ಬರಬೇಕು. ನಾನು ಹೇಳೋದು, ಇವರು ಕೋಪ ರೆಟ್ಟೆಗೆ ಬಂದರೆ ಮಾತ್ರ ನ್ಯಾಯ ಸಿಗೋದು ಸಮಾಜಕ್ಕೆ, ಇಲ್ಲಾಂದರೆ ಸಮಾಜಕ್ಕೆ ನ್ಯಾಯ ಸಿಗೋದಿಲ್ಲ. ಇವ್ರು ಎಲ್ಲಿವರೆಗೂ ಕುರಿಗಳಾಗಿರ್ತಾರೋ ಅವ್ರು ಅಲ್ಲಿವರೆಗೂ ಅವರು ದಣಿಗಳಾಗೇ ಇರ್ತಾರೆ. ಇವ್ರನ್ನ ಯಾವ ರೀತಿ ಬೇಕೋ ಆ ರೀತಿ ಉಪಯೋಗಿಸ್ಕೊತಾನೆ ಇರ್ತಾರೆ. ಈಗ ನಿಮ್ಮ ನಡೆ ಹೇಗಿರುತ್ತೆ ಅಂತ? ನನ್ನ ನಡೆ, ನಾನು ನಾಳೆ ದಿವಸ ಗಲ್ಲಿಗೆ ಹಾಕಿದ್ರೂ ಪರವಾಗಿಲ್ಲ, ನಾನು ಹಿಂದೆ ಸರಿಯೋನಲ್ಲ. ಇವರು ಮುಖವಾಡಗಳನ್ನೆಲ್ಲ ಬಯಲಿಗೆ ಎಳಿತೀನಿ. ಇವಾಗ ನೋಡಿ, ಇವತ್ತು ನನ್ನ ದಾಖಲಾತಿಗಳು ಇನ್ನು ನಾಳೆ ಮುಖವಾಡ ಬಯಲಾಗ್ತದೆ, ಕೋರ್ಟಲ್ಲಿ ಬಯಲಾಗ್ತದೆ ಅಂತ ಹೇಳ್ಬಿಟ್ಟು ಪೊಲೀಸವ್ರನ್ನ ಬಿಟ್ಟು ಕದ್ದಿಸವ್ರೆ ಸಾರ್. ಆಫೀಸಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲ ಇವತ್ತು ಕೋರ್ಟ್ಗೆ ಕೊಡಬೇಕಾಗಿದ್ದಂಥ ಡಾಕ್ಯುಮೆಂಟ್ಸ್ಗಳನ್ನ ಶೂಟೌಟ್ ಬಗ್ಗೆ ಯಾರು ಅಂತ ನನಗೆ ಗೊತ್ತು. ಎಸ್, ಅಂತಿಮವಾಗಿ ಮಂಥನ ಕಾರ್ಯಕ್ರಮದ ಅತಿಥಿಯಾಗಿ ನಮ್ಮ ಮಯೂರ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಸಂದೇಶ ಏನು? ನನ್ನ ಸಂದೇಶ ಏನು ಅಂತ ಹೇಳಿದ್ರೆ, ಯಾವತ್ತು ಪತ್ರಕರ್ತರಾಗ್ಬೋದು, ಮಾಧ್ಯಮದವರಾಗ್ಬೋದು, ನಿಮಗೋಸ್ಕರ ತನ್ನ ಹೆಂಡತಿ ಮಕ್ಕಳನ್ನು ಅವರ ಪ್ರಾಣದ ಜೊತೆ ಒಂದು ಕತ್ತಿ ಜೊತೆ ನಡೀತಾ ಇರ್ತಾರೆ. ಅವರು ಯಾವ ಕ್ಷಣದಲ್ಲಿ ಏನಾಗ್ತದೆ ಆತಂಕದಿಂದ ಬದುಕ್ತಾ ಇರ್ತಾರೆ. ಅದೆಲ್ಲ ನಿಮಗೋಸ್ಕರ ಹೊರತು ಅವ್ರಿಗೋಸ್ಕರ, ಸ್ವಂತಕ್ಕೋಸ್ಕರ ಅಲ್ಲ. ಅವ್ರಿಗೆ ಸಹಕರಿಸಿ ನೀವು. ಫಸ್ಟು ಸಮಾಜ ಏನು ಅಂತ ಹೇಳಿದ್ರೆ, ಫಸ್ಟು ಪತ್ರಕರ್ತರಿಗೆ, ಮಾಧ್ಯಮದವ್ರಿಗೆ ಫಸ್ಟು ನಿಮ್ಮ ಸಹಕಾರ ಇತ್ತು ಅಂದರೆ ಯಾವ ಶಕ್ತಿನೂ, ಯಾವ ರಾಜಕಾರಣಿ ಆಗ್ಬೋದು, ಏನೇ ಆಗ್ಬೋದು, ಯಾರು ಏನೂ ಮಾಡೋಕ್ಕಾಗಲ್ಲ. ನಾವು ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಎಂಥ ಕಷ್ಟ ಸುಖಗಳು ಬಂದರೂ ನಾವು ನಿಮ್ಮ ಜೊತೆ ಇರ್ತೀವಿ. ಎಸ್, ಅನಿಲ್ ರಾಜ್ ಅವರೇ, ಇಷ್ಟೊತ್ತು ನಮ್ಮ ಮಂಥನ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಮುಕ್ತವಾದ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ನಿಮ್ಮ ಈ ಪ್ರಯತ್ನಗಳು, ನಿಷ್ಠುರತೆಗಳು ಮತ್ತು ಈ ಥರದ ದಿಟ್ಟತನಗಳು ನಿಜವಾಗ್ಲೂ ನಡೀಲಿ, ಈಗ ನಿರಂತರವಾಗಿ ಹೋಗಲಿ ಅಂತೇಳಿ ಆಶಿಸ್ತಾ ನಮಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು, ನಮಸ್ತೆ. ಇದು ಈ ಕಾರ್ಯಕ್ರಮದ ವಿಶೇಷ. ಖಾರ ಪ್ರಶ್ನೆ, ನೇರ ಉತ್ತರ. ಇದು ಮಂಥನ.